ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಭಾರತೀಯ ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ಭಾರತೀಯ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂತಹ ಡಾಕ್ಟರ್ GS ಗುರಿಯರವರು ಹಾಗೂ MN ಶ್ರೀನಿವಾಸರವರು ಏನು ಕೊಡುಗೆಯನ್ನು ನೀಡಿದರು ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ದೇವೆ. 1914ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಅರ್ಥಶಾಸ್ತ್ರ ವಿಭಾಗದ ಒಂದು ಶಾಖೆಯಾಗಿ ಆರಂಭವನ್ನು ಮಾಡಿದರು. 1919ರಲ್ಲಿ ಪ್ಯಾಟ್ರಿಕ್ ಎಡೆಸ್ ಅಂತಕ್ಕಂತಹ ಒಬ್ಬ ಸಾಮಾಜಿಕ ಭೂಗೋಳಶಾಸ್ತ್ರದ ನೇತೃತ್ವದಲ್ಲಿ, ಬ್ರಿಟಿಷ್ ಸಾಮಾಜಿಕ ಭೂಗೋಳಶಾಸ್ತ್ರದ ನೇತೃತ್ವದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥ ಸ್ವತಂತ್ರ ಶಾಖೆ ಆರಂಭ ಆಯಿತು. ಆದರೆ ಪ್ಯಾಟ್ರಿಕ್ ಎಡಿಸ್ ಅವರು ಭಾರತೀಯರಲ್ಲ, ಅವರು ಬ್ರಿಟಿಷರು. ಯಾವಾಗ 1924ನೇ ಇಸವಿಯಲ್ಲಿ ಗೋವಿಂದ ಸದಾಶಿವ ಗುರಿಯರವರು ಭಾರತೀಯ ಸಮಾಜಶಾಸ್ತ್ರದ ಅಂದರೆ ಭಾರತೀಯ ವ್ಯಕ್ತಿಯಾಗಿ ಸಮಾಜಶಾಸ್ತ್ರದ ವಿಭಾಗದ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯವನ್ನು ಆರಂಭ ಮಾಡಿದರು. ಹಾಗಾಗಿ ಅವರನ್ನು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ. GS ಗುರಿಯರವರನ್ನ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿದರೆ, ಅವರ ನಂತರದಲ್ಲಿ ಸಮಾಜಶಾಸ್ತ್ರವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಬೆಳವಣಿಗೆಯನ್ನು ಮಾಡಲಿಕ್ಕೆ ಹಲವಾರು ಜನ ಭಾರತೀಯ ಸಮಾಜಶಾಸ್ತ್ರಜ್ಞರು ತಂದೆ ಆಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು. ರಾಧಾಕಮಲ್ ಮುಖರ್ಜಿ ಅವರಾಗಿರ್ಬೋದು, DP ಮುಖರ್ಜಿ ಅವರಾಗಿರ್ಬೋದು, S. ದುಬೆ ಅವರಾಗಿರ್ಬೋದು, MN ಶ್ರೀನಿವಾಸ್ ಅವರಾಗಿರ್ಬೋದು, ಹೀಗೆ ಹಲವಾರು ಜನ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿದ್ದಾರೆ. GS ಗುರಿಯರವರು ಭಾರತೀಯರಾಗಿ ಸಮಾಜಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಥಮ ಮುಖ್ಯಸ್ಥರಾಗಿ ಸಮಾಜಶಾಸ್ತ್ರವನ್ನು ಆರಂಭ ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ರಿಂದ ಅವರನ್ನ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳ್ತಾರೆ. ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅವರು ಭಾರತದಲ್ಲಿರ್ತಕ್ಕಂಥ ಜಾತಿಯ ಬಗ್ಗೆ, ಜನಾಂಗಗಳ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಪರಿಶಿಷ್ಟ ಪಂಗಡದವರ ಬಗ್ಗೆ, ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬರ್ತಕ್ಕಂತಹ ಭರತನಾಟ್ಯ ಆಗಿರ್ಬೋದು, ಇತರ ರೀತಿಯಾಗಿರ್ತಕ್ಕಂತಹ ಕಲೆಗಳ ಬಗ್ಗೆ ತನ್ನದೇ ಆಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಅಧ್ಯಯನ ಮಾಡಿರ್ತಕ್ಕಂಥದನ್ನು ಕಾಣಬಹುದು. ಅಂದರೆ ಭಾರತ ದೇಶದಲ್ಲಿ ಜಾತಿ ಹೆಂಗೆ ಉಗಮ ಆಯಿತು, ಜನಾಂಗಗಳು ಹೆಂಗೆ ಉಗಮ ಆದವು, ಭಾರತೀಯ ಸಂಸ್ಕೃತಿ ಯಾವ ರೀತಿಯಾಗಿ ಉಗಮ ಆಯಿತು, ಈ ಎಲ್ಲ ವಿಚಾರಗಳನ್ನು ಕುರಿತು ತಮ್ಮದೇ ಆಗಿರ್ತಕ್ಕಂತಹ ಅಧ್ಯಯನ ಮಾಡಿರ್ತಕ್ಕಂಥದನ್ನು ಕಾಣಬಹುದು. ತಮ್ಮದೇ ಆಗಿರ್ತಕ್ಕಂಥ ಗ್ರಂಥ ಕೊಡುಗೆಯನ್ನು ನೀಡಿದ್ದಾರೆ. ಮುಂದುವರಿದ MN ಶ್ರೀನಿವಾಸ್ ಅವರು ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ಭಾರತ ದೇಶದ ಅಧ್ಯಯನವನ್ನು ಮಾಡಿ ನಂತರ ವಿದೇಶಕ್ಕೆ ಹೋಗಿ ವಿದೇಶದಲ್ಲೂ ಕೂಡ ಸಮಾಜಶಾಸ್ತ್ರದ ಬಗ್ಗೆ ಅಧ್ಯಯನವನ್ನು ಮಾಡಿ PhD ಮಾಡಿ ನಂತರ ಭಾರತಕ್ಕೆ ಬಂದು ದಕ್ಷಿಣ ಭಾರತದ ಕೊಡವರಲ್ಲಿ ಧರ್ಮ ಮತ್ತು ಸಮಾಜ ಅಂತಕ್ಕಂಥ ವಿಷಯವನ್ನು ಕುರಿತು ಏನು ಅಧ್ಯಯನವನ್ನು ಮಾಡಿದ್ದಾರೆ, ಆ ಅಧ್ಯಯನ ಅವರನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟು, ಆ ಅಧ್ಯಯನ ಅಂತಕ್ಕಂಥದ್ರಿಂದ ಅವರು ಜಾಗತಿಕ ಸಮಾಜಶಾಸ್ತ್ರಜ್ಞರ ಹೆಸರಲ್ಲಿ, ಅವರ ಲೀಸ್ಟಲ್ಲಿ MN ಶ್ರೀನಿವಾಸ್ ಅವರ ಹೆಸರು ಅಜರಾಮರವಾಗಿ ಉಳಿತಕ್ಕಂತಹ ಒಂದು ಚಿಂತನೆಯಾಗಿತ್ತು ಅಂತಕ್ಕಂಥದ್ದನ್ನು ಕಾಣಬಹುದು. MN ಶ್ರೀನಿವಾಸ್ ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ, ಪ್ರಬಲ ಜಾತಿಗಳು, ಬ್ರಾಹ್ಮಣೀಕರಣ ಅಂತಕ್ಕಂತಹ ಹೊಸ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸಿರ್ತಕ್ಕಂಥದ್ದನ್ನು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂತಹ ಬಹುಮುಖ್ಯವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಪರಿಚಯಿಸಿ ತಮ್ಮದೇ ಆಗಿರ್ತಕ್ಕಂತಹ ಗ್ರಂಥವನ್ನು, ಇಂಡಿಯನ್ ವಿಲೇಜಸ್ ಅಂತಕ್ಕಂಥ ಗ್ರಂಥವನ್ನು, ಈ ರೀತಿಯಾಗಿರ್ತಕ್ಕಂಥ ರಿಮೆಂಬರ್ಡ್ ವಿಲೇಜ್ ಅಂತಕ್ಕಂಥ ಗ್ರಂಥವನ್ನು ಬರೆದಿರ್ತಕ್ಕಂಥದ್ದನ್ನು ಕಾಣಬಹುದು. ಮುಂದುವರಿತಾ ಇರಾವತಿ ಕರ್ವೆ, ಇರಾವತಿ ಕರ್ವೆರವರು ಇವರು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹನಾಗಿರ್ತಕ್ಕಂತಹ ಡಾಕ್ಟರ್ GS ಗುರಿಯರವರ ಸ್ಟೂಡೆಂಟ್ ಆಗಿರ್ತಾರೆ. ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹನಾಗಿರ್ತಕ್ಕಂತಹ GS ಗುರಿಯರವರ ಸ್ಟೂಡೆಂಟ್ ಆಗಿ, ಶಿಷ್ಯರಾಗಿ ಇರ್ತಕ್ಕಂಥದ್ದನ್ನು ಕಾಣಬಹುದು. ಇವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ಅಧ್ಯಯನವನ್ನು ಮಾಡಿದ್ದಾರೆ. ನಂತರ ಮುಂದುವರಿದ ಪೂನಾದ ಡೆಕ್ಕನ್ ಕಾಲೇಜಿನ ಸಮಾಜಶಾಸ್ತ್ರ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕಿಯಾಗಿ, ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನು ಮಾಡಿ ಡಾಕ್ಟರ್ GS ಗುರಿಯರವರ ಸ್ಟೂಡೆಂಟ್ ಆಗಿರ್ತಕ್ಕಂಥವರು ಪೂನಾದಲ್ಲಿರ್ತಕ್ಕಂತಹ ಡೆಕ್ಕನ್ ಕಾಲೇಜಿನ ಸಮಾಜಶಾಸ್ತ್ರ ಸಂಶೋಧನಾ ಕೇಂದ್ರದಲ್ಲಿ, ರಿಸರ್ಚ್ ಸೆಂಟರಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕಿಯಾಗಿ, ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು, ಗಮನಿಸಬಹುದು, ಗುರುತಿಸಬಹುದು. ಇರಾವತಿ ಕರ್ವೆರವರು ಭಾರತದ ಪ್ರಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆಯಾಗಿದ್ದಾರೆ. ಇರಾವತಿ ಕರ್ವೆರವರು ಭಾರತದ ಪ್ರಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ. ಇವರಿಗಿನ ಮುಂಚೆ ಯಾವೊಬ್ಬ ಮಹಿಳಾ ಸಮಾಜಶಾಸ್ತ್ರಜ್ಞರು ಕೂಡ ಇರಲಿಲ್ಲ. ಇವ್ರನ್ನ ಭಾರತದ ಪ್ರಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಅಂತ ಕರೀತಾರೆ. ಎಕ್ಸಾಂಪಲ್ ಕೇಳ್ತಾರೆ, ಭಾರತದ ಮೊದಲ ಮಹಿಳಾ ಸಮಾಜಶಾಸ್ತ್ರಜ್ಞೆ ಯಾರು ಅಂತ ಕೇಳ್ತಾರೆ. ಭಾರತದ ಮೊದಲ ಮಹಿಳಾ ಸಮಾಜಶಾಸ್ತ್ರಜ್ಞೆ ಯಾರು ಅಂತೇಳಿ ಕೂಡ ಎಕ್ಸಾಮಲ್ಲಿ 1 ಮಾರ್ಕ್ಸ್ ಕೇಳ್ಬೋದು. ಆನ್ಸರ್ ಇರಾವತಿ ಕರ್ವೆರವರು. ಇರಾವತಿ ಕರ್ವೆರವರು ಭಾರತದ ಪ್ರಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಆಗಿದ್ದಾರೆ.
ಇವರು GS ಗುರಿಯರವರ ಸ್ಟೂಡೆಂಟ್ ಆಗಿ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನವನ್ನು ಮಾಡಿ ನಂತರ ಪೂನಾದ ಡೆಕ್ಕನ್ ಕಾಲೇಜಿನ ಸಮಾಜಶಾಸ್ತ್ರ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕಿಯಾಗಿ ತಮ್ಮ ವೃತ್ತಿಯನ್ನು ಆರಂಭ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಅವರು ಸಮಾಜಶಾಸ್ತ್ರ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಅಧ್ಯಯನವನ್ನು ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಸಮಾಜಶಾಸ್ತ್ರ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ವಿಶೇಷ ಅಧ್ಯಯನವನ್ನು ಮಾಡಿದ್ದಾರೆ. ಏನು ಯಾವ ವಿಚಾರಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ಹೊಂದಿದ್ದಾರಪ್ಪ ಅಂತ ಹೇಳಿದ್ರೆ, ಭಾರತೀಯ ಸಮಾಜ, ಇಂಡಿಯನ್ ಸೊಸೈಟಿ ಅಂತಕ್ಕಂಥ ವಿಚಾರವನ್ನು, ಭಾರತೀಯ ಸಮಾಜ ಯಾವ ರೀತಿಯಾಗಿದೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ನಮ್ಮ ಒಡನಾಟದಿಂದ ನಿರ್ಮಾಣ ಆಗಿರ್ತಕ್ಕಂಥ ಸೊಸೈಟಿ ಯಾವ ರೀತಿಯಾಗಿದೆ, ಭಾರತೀಯ ಸಮಾಜ, ಸಾಮಾಜಿಕ ಸಂಸ್ಥೆಗಳು ಮತ್ತು ಬಂಧುತ್ವ ಅಂತಕ್ಕಂಥದ್ದು ಯಾವ ರೀತಿಯಾಗಿದೆ. ವೆರಿ ಇಂಪಾರ್ಟೆಂಟ್. ಕಿನ್ಶಿಪ್ ಅಂತಕ್ಕಂಥದ್ದು ಸಂಬಂಧಗಳು ಅಂದರೆ ಜನಗಳ ನಡುವೆ, ವ್ಯಕ್ತಿಗಳ ನಡುವೆ ಸಂಬಂಧಗಳಲ್ಲಿ ಯಾಕೆ ವೈವಿಧ್ಯತೆ ಇದೆ, ವ್ಯತ್ಯಾಸ ಇದೆ ಅಂತಕ್ಕಂಥದನ್ನ ಕುರಿತು ವಿಶೇಷವಾಗಿ ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಭಾರತೀಯ ಸಮಾಜ, ಸಾಮಾಜಿಕ ಸಂಸ್ಥೆಗಳು, ಅದೇ ರೀತಿ ಬಂಧುತ್ವ, ಇವು ಇರಾವತಿ ಕರ್ವೆರವರ ಪ್ರಮುಖ ಅಧ್ಯಯನ ವಿಷಯಗಳಾಗಿವೆ. ಭಾರತೀಯ ಸಮಾಜ, ಸಾಮಾಜಿಕ ಸಂಸ್ಥೆಗಳು, ಬಂಧುತ್ವ. ಇಂಡಿಯನ್ ಸೊಸೈಟಿ ಅಂತಕ್ಕಂಥದ್ದು ಯಾವ ರೀತಿಯಾಗಿದೆ, ಭಾರತೀಯ ಸಮಾಜ ಅಂತಕ್ಕಂಥದ್ದು ಯಾವ ರೀತಿಯಾಗಿದೆ ಅಂತಕ್ಕಂಥ ವಿಚಾರವನ್ನು ಕುರಿತು ಆಳವಾಗಿರ್ತಕ್ಕಂತಹ ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇರಾವತಿ ಕರ್ವೆರವರು ಭಾರತೀಯ ಸಮಾಜದ ಬಗ್ಗೆ ಆಳವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿದ್ದಾರೆ. ಅದೇ ರೀತಿ ಸಾಮಾಜಿಕ ಸಂಸ್ಥೆಗಳು, ಮಾನವ ತನ್ನ ಬೇಡಿಕೆಯನ್ನು ಈಡೇರಿಸಿಕೊಳ್ತಕ್ಕಂತಹ ಕಾರ್ಯವಿಧಾನ ಏನಿದಾವೆ, ಕುಟುಂಬ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ವಿಶೇಷವಾಗಿ ಅಧ್ಯಯನವನ್ನು ಮಾಡಿದ್ದಾರೆ, ಆಳವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿದ್ದಾರೆ. ಇವುಗಳನ್ನು ಬಂಧುತ್ವದ ಮೂಲಕ ಇರಾವತಿ ಕರ್ವೆರವರು ಭಾರತೀಯ ಸಮಾಜವನ್ನ, ಸಾಮಾಜಿಕ ಸಂಸ್ಥೆಗಳನ್ನ ಬಂಧುತ್ವ ವ್ಯವಸ್ಥೆಯ ಮೂಲಕ ಅರ್ಥೈಸಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಭಾರತೀಯ ಸಮಾಜವನ್ನ, ಇಲ್ಲಿರ್ತಕ್ಕಂಥ ಸಾಮಾಜಿಕ ಸಂಸ್ಥೆಗಳನ್ನ ಬಂಧುತ್ವ ವ್ಯವಸ್ಥೆಯ ಮೂಲಕ, ಅಂದ್ರೆ ಇಂಡಿಯನ್ ಸೊಸೈಟಿ ಒಳಗೆ ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧ, ಬಾಂಧವ್ಯ, ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದಿದೆ. ಅದೇ ರೀತಿ ಸಾಮಾಜಿಕ ಸಂಸ್ಥೆಗಳಲ್ಲಿ ಶಿಕ್ಷಣ, ಕುಟುಂಬ, ಅದೇ ರೀತಿ ಆಸ್ತಿ, ಧರ್ಮ, ಈ ಎಲ್ಲ ವ್ಯವಸ್ಥೆಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಬಂಧನ, ಸಂಬಂಧಗಳು, ಕ್ರಿಯೆಗಳು, ಪ್ರತಿಕ್ರಿಯೆಗಳು ಇದಾವೆ ಅಂತಕ್ಕಂಥ ವಿಚಾರದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು ಇರಾವತಿ ಕರ್ವೆರವರು. ಅವರು ಮುಂದುವರಿತಾ ತನ್ನ ಪ್ರಮುಖವಾಗಿರ್ತಕ್ಕಂತಹ ಗ್ರಂಥವನ್ನ ಬರೆದರೆ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅಂತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಗ್ರಂಥವನ್ನು ಬರೆದರು. ಬಂಧುತ್ವಕ್ಕೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ನೀಡ್ತಾರೆ. ಅಂದ್ರೆ ಸಂಬಂಧಗಳು ಎಲ್ಲರ ನಡುವೆ ಒಂದೇ ರೀತಿಯಾಗಿರ್ತಕ್ಕಂಥ ಸಂಬಂಧಗಳು ಯಾಕಿಲ್ಲ ಅಂತಕ್ಕಂಥ ವಿಚಾರವನ್ನು ಕುರಿತು ಅಧ್ಯಯನವನ್ನು ಮಾಡ್ತಾರೆ. ಗಂಡ ಹೆಂಡತಿ ನಡುವೆ ಸಂಬಂಧ, ತಂದೆ ತಾಯಿಗಳ ನಡುವೆ ಸಂಬಂಧ, ಅದೇ ರೀತಿ ಅಣ್ಣ ತಂಗಿ, ಅಕ್ಕ ತಮ್ಮ, ಈ ರೀತಿಯಾಗಿರ್ತಕ್ಕಂಥ ಸಂಬಂಧಗಳು, ಬಂಧುತ್ವಗಳು, ಕ್ರಿಯೆ ಪ್ರತಿಕ್ರಿಯೆಗಳು ಎಲ್ಲರ ನಡುವೆ ವೈವಿಧ್ಯಮಯವಾಗಿದ್ದಾವೆ, ವ್ಯತ್ಯಾಸಮಯವಾಗಿದ್ದಾವೆ. ಎಲ್ಲರ ನಡುವೆ ಒಂದೇ ರೀತಿಯಾಗಿರ್ತಕ್ಕಂಥ ಏಕ ರೀತಿಯಾಗಿರ್ತಕ್ಕಂತಹ ಸಂಬಂಧವನ್ನು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಬಂಧುತ್ವವನ್ನ, ಸಂಬಂಧವನ್ನು ಕುರಿತು ಅಧ್ಯಯನವನ್ನು ಮಾಡ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದನ್ನ ಕಾಣಬಹುದು. ಹಾಗಾಗಿ ಭಾರತೀಯ ಸಮಾಜವನ್ನ, ಸಾಮಾಜಿಕ ಸಂಸ್ಥೆಗಳನ್ನ ಬಂಧುತ್ವ ವ್ಯವಸ್ಥೆಯ ಮೂಲಕ, ಬಂಧುತ್ವದ ಮೂಲಕ ಅಧ್ಯಯನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಅವರ ಪ್ರಮುಖವಾಗಿರ್ತಕ್ಕಂಥ ಕೃತಿ ಅಂತ ಹೇಳಿದ್ರೆ ಕಿನ್ಶಿಪ್ ಆರ್ಗನೈಸೇಷನ್ಸ್ ಇನ್ ಇಂಡಿಯಾ ಅಂತಕ್ಕಂಥ ಗ್ರಂಥವನ್ನ ಇರಾವತಿ ಕರ್ವೆರವರು ಬರೆದಿದ್ದಾರೆ. Kinship organizations in India, Hindu society and interpretation. Hindu society and interpretation. Family in India. Landed people of Maharashtra.
ಈ ಪ್ರಮುಖವಾಗಿರ್ತಕ್ಕಂತಹ ಗ್ರಂಥಗಳನ್ನ ಕೃತಿಗಳನ್ನ ಇರಾವತಿ ಕರ್ವೆರವರು ಬರೀತಕ್ಕಂಥದ್ದನ್ನ ಕಾಣಬಹುದು. ಕಿನ್ಶಿಪ್ ಆರ್ಗನೈಸೇಷನ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ಬಂಧುತ್ವ ಅಂತಕ್ಕಂಥ ಗ್ರಂಥವನ್ನು ಬರೀತಾರೆ. ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್, ಫ್ಯಾಮಿಲಿ ಇನ್ ಇಂಡಿಯಾ, ಲ್ಯಾಂಡ್ ಅಂಡ್ ಪೀಪಲ್ ಆಫ್ ಮಹಾರಾಷ್ಟ್ರ ಅಂತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ 4 ಗ್ರಂಥಗಳನ್ನ ಬರೀತಕ್ಕಂಥದ್ದನ್ನ ಕಾಣಬಹುದು. ಮುಂದುವರಿತಾ ಯುಗಾಂತ ಅಂತಕ್ಕಂತಹ ಗ್ರಂಥವನ್ನು ಬರೀತಾರೆ. ಮರಾಠಿಯಲ್ಲಿ ಯುಗಾಂತ ಅಂತಕ್ಕಂಥ ಗ್ರಂಥವನ್ನು ಬರೀತಾರೆ. ಅದಕ್ಕೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಮಹಾರಾಷ್ಟ್ರದಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆಯುತ್ತೆ. ಅದೇ ರೀತಿ ಅಮಾಚಿ ಸಂಸ್ಕೃತಿ ಅಂತಕ್ಕಂತಹ ಮರಾಠಿ ಕೃತಿಯನ್ನು ಕೂಡ ಬರೀತಕ್ಕಂಥದ್ದನ್ನ ಕಾಣಬಹುದು. ಅಮಾಚಿ ಸಂಸ್ಕೃತಿ, ಮರಾಠಿ ಲೋಕಾಂಚಿ ಸಂಸ್ಕೃತಿ, ಇವು ಹಿಂದೂ ಸಾಮಾಜಿಕ ಸಮಾಜ ರಚನಾ, ಇವು ಮರಾಠಿಯಲ್ಲಿ ಬಂದಿರತಕ್ಕಂತಹ ಪ್ರಮುಖವಾಗಿರತಕ್ಕಂತಹ ಕೃತಿಗಳಾಗಿದ್ದಾವೆ. ಇವರು ಕಾಮನ್ ಆಗಿ ಇಂಗ್ಲಿಷಲ್ಲಿ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅಂತಕ್ಕಂಥ ಗ್ರಂಥ ಬರೀತಾರೆ. ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತಕ್ಕಂಥ ಗ್ರಂಥವನ್ನು ಬರೀತಾರೆ. ಫ್ಯಾಮಿಲಿ ಇನ್ ಇಂಡಿಯಾ ಅಂತಕ್ಕಂಥ ಗ್ರಂಥವನ್ನು ಬರೀತಾರೆ. ಲ್ಯಾಂಡ್ ಅಂಡ್ ಪೀಪಲ್ ಆಫ್ ಮಹಾರಾಷ್ಟ್ರ ಅಂತಕ್ಕಂಥ ಗ್ರಂಥವನ್ನು ಬರೀತಾರೆ. ಇನ್ನು ಮರಾಠಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗ್ರಂಥವನ್ನು ಬರೀತಾರೆ. ಯುಗಾಂತ ಅಂತಕ್ಕಂಥ ಗ್ರಂಥವನ್ನು, ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ಅದೇ ರೀತಿ ಅಮಾಚಿ ಸಂಸ್ಕೃತಿ, ಮರಾಠಿ ಲೋಕಾಂಚಿ ಸಂಸ್ಕೃತಿ, ಹಿಂದೂ ಸಾಮಾಜಿಕ ಸಮಾಜ ರಚನಾ ಅಂತಕ್ಕಂತಹ ಗ್ರಂಥಗಳನ್ನ ಮರಾಠಿಯಲ್ಲಿ ಬರೀತಕ್ಕಂಥದ್ದನ್ನ ಕಾಣಬಹುದು. ಇನ್ನೊಂದು ಮಾಡ್ತೀನಿ, ಇರಾವತಿ ಕರ್ವೆರವರು ಭಾರತದ ಪ್ರಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಆಗಿದ್ದಾರೆ. ಇವರು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ GS ಗುರಿಯವರ ಸ್ಟೂಡೆಂಟ್ ಆಗಿ ಅಧ್ಯಯನವನ್ನು ಮಾಡ್ತಾರೆ. ನಂತರದಲ್ಲಿ ಪೂನಾದಲ್ಲಿರ್ತಕ್ಕಂತಹ ಡೆಕ್ಕನ್ ಸಮಾಜಶಾಸ್ತ್ರ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕಿಯಾಗಿ ತಮ್ಮ ವೃತ್ತಿಯನ್ನು ಆರಂಭವನ್ನು ಮಾಡ್ತಾರೆ. ಇವರ ಪ್ರಮುಖ ಅಧ್ಯಯನದ ಕೇಂದ್ರೀಕೃತವಾಗಿರ್ತಕ್ಕಂಥ ವಿಷಯಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಸಮಾಜಶಾಸ್ತ್ರ ಕ್ಷೇತ್ರದಲ್ಲಿ ಸಮಾಜಶಾಸ್ತ್ರಜ್ಞಿಯಾಗಿ ಯಾವ ವಿಷಯದ ಮೇಲೆ ವಿಶೇಷವಾಗಿ ಅಧ್ಯಯನ ಮಾಡ್ತಾರೆ ಅಂತ ಹೇಳಿದ್ರೆ, ಭಾರತೀಯ ಸಮಾಜ, ಇಂಡಿಯನ್ ಸೊಸೈಟಿ ಮೇಲೆ. ಅದೇ ರೀತಿ ಸೋಷಿಯಲ್ ಇನ್ಸ್ಟಿಟ್ಯೂಷನ್, ಸಾಮಾಜಿಕ ಸಂಸ್ಥೆಗಳ ಮೇಲೆ ಕೇಂದ್ರೀಕೃತವಾಗಿ ವಿಶೇಷವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡ್ತಾರೆ. ಅದೇ ರೀತಿ ಮುಂದುವರಿದ ಬಂಧುತ್ವ, ಕಿನ್ಶಿಪ್ ಅಂತಕ್ಕಂಥದ್ರ ಮೇಲೆ ವಿಶೇಷವಾಗಿರ್ತಕ್ಕಂತಹ ಆಸಕ್ತಿಯನ್ನು, ಒಲವನ್ನು ಹೊಂದಿ ಅಧ್ಯಯನ ಮಾಡ್ತಕ್ಕಂಥದನ್ನ ಕಾಣಬಹುದು. ಅಂದ್ರೆ ಭಾರತೀಯ ಸಮಾಜವನ್ನ, ಅದೇ ರೀತಿ ಸಾಮಾಜಿಕ ಸಂಸ್ಥೆಗಳನ್ನ ಬಂಧುತ್ವದ ಹಿನ್ನೆಲೆಯಲ್ಲಿ, ಬಂಧುತ್ವದ ವೈಚಾರಿಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಅಧ್ಯಯನವನ್ನು ಮಾಡ್ತಕ್ಕಂಥದನ್ನ ಕಾಣಬಹುದು. ಅವರು ಮುಂದುವರಿದ ಕಿನ್ಶಿಪ್ ಆರ್ಗನೈಸೇಷನ್ಸ್ ಇನ್ ಇಂಡಿಯಾ ಅಂತಕ್ಕಂಥ ಗ್ರಂಥ ಬರೀತಾರೆ. ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತಕ್ಕಂಥ ಗ್ರಂಥ ಬರೀತಾರೆ. ಫ್ಯಾಮಿಲಿ ಇನ್ ಇಂಡಿಯಾ ಅಂತಕ್ಕಂಥ ಗ್ರಂಥವನ್ನ, ಲ್ಯಾಂಡ್ ಅಂಡ್ ಪೀಪಲ್ ಆಫ್ ಮಹಾರಾಷ್ಟ್ರ ಅಂತಕ್ಕಂಥ ಗ್ರಂಥವನ್ನು ಬರೀತಾರೆ. ಇನ್ನು ಮರಾಠಿಯಲ್ಲಿ ಯುಗಾಂತ ಅಂತಕ್ಕಂತಹ ಒಂದು ಕೃತಿಯನ್ನು ಬರೀತಾರೆ. ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆಯುತ್ತೆ. ಅದೇ ರೀತಿ ಅಮಾಚಿ ಸಂಸ್ಕೃತಿ, ಮರಾಠಿ ಲೋಕಾಂಚಿ ಸಂಸ್ಕೃತಿ, ಹಿಂದೂ ಸಾಮಾಜಿಕ ಸಮಾಜ ರಚನಾ ಅಂತಕ್ಕಂತಹ ಗ್ರಂಥಗಳನ್ನು ಕೂಡ ಮರಾಠಿಯಲ್ಲಿ ಬರೀತಕ್ಕಂಥದ್ದನ್ನ ಕಾಣಬಹುದು. ಇಷ್ಟು ಇರಾವತಿ ಕರ್ವೆರವರು ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ನೀಡಿರತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಕೊಡುಗೆ. ನಂತರದಲ್ಲಿ A.R. ದೇಸಾಯಿರವರು ಸಮಾಜಶಾಸ್ತ್ರಕ್ಕೆ ಏನು ಕೊಡುಗೆಯನ್ನು ನೀಡಿರುವಂತಕ್ಕಂಥದ್ದನ್ನ ಈಗ ಅಧ್ಯಯನವನ್ನ ಮಾಡೋಣ. A.R. ದೇಸಾಯಿ ದೇಸಾಯಿರವರು ಕೂಡ ಡಾಕ್ಟರ್ GS ಗುರಿಯವರ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಏನಿದ್ದಾರೆ ಅವರ ಸ್ಟೂಡೆಂಟ್ ಆಗಿರ್ತಕ್ಕಂಥದ್ದನ್ನ ಕಾಣಬಹುದು. A.R. ದೇಸಾಯಿರವರು ಕೂಡ GS ಗುರಿಯವರ ಸ್ಟೂಡೆಂಟ್ ಆಗಿದ್ದಾರೆ. A.R. ದೇಸಾಯಿರವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನು ಮಾಡಿ ಅದೇ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿ, ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದನ್ನು ಕಾಣಬಹುದು. ಅಂದರೆ GS ಗುರಿಯರವರು ಅವರು ರಿಟೈರ್ಡ್ ಆದಮೇಲೆ ಅವರ ನಿವೃತ್ತಿಯ ನಂತರ A.R. ದೇಸಾಯಿರವರು ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿ, ಪ್ರೊಫೆಸರ್ ಆಗಿ, ನಂತರ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಇವರು ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಕೊಡುಗೆಗಳನ್ನು ನೀಡಿದ್ದಾರೆ ತಮ್ಮ ತತ್ವ ಸಿದ್ಧಾಂತ ಚಿಂತನೆಯಲ್ಲಿ. A.R. ದೇಸಾಯಿರವರನ್ನ ವಿಶೇಷವಾಗಿ ಮಾರ್ಕ್ಸ್ವಾದಿ ಸಾಮಾಜಿಕ ಚಿಂತಕ ಅಂತ. ಅವರ ಚಿಂತನೆಯಲ್ಲಿ ಆರ್ಥಿಕವಾಗಿರ್ತಕ್ಕಂತಹ ಅಂಶಗಳು ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದನ್ನ, ಮಾರ್ಕ್ಸ್ ಅಂತಕ್ಕಂತಹ ಚಿಂತನೆ ಏನಿದೆ, ವರ್ಗ ಸಂಘರ್ಷ ಸಿದ್ಧಾಂತ, ಶ್ರಮಿಕ ವರ್ಗದಿಂದ ಹೊಸ ಸಾಮಾಜಿಕ ಸೃಷ್ಟಿ ಅಂತಕ್ಕಂಥ ಚಿಂತನೆ ಏನಿದೆ, ಆರ್ಥಿಕತೆ, ಹಣಕಾಸು, ಸಾಮಾಜಿಕ ಪರಿವರ್ತನೆಗೆ ಹಣ, ಆರ್ಥಿಕತೆ ಅಂತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂತಹ ಕಾರಣ ಹೊರತು ಬೇರೆ ಏನೂ ಅಲ್ಲ. ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾಜವನ್ನ ಪರಿವರ್ತನೆ ತರಲಿಕ್ಕೆ ಆ ಸಮಾಜದಲ್ಲಿರ್ತಕ್ಕಂತಹ
ಹೆಚ್ಚಾಗಿ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಇವ್ರನ್ನ ಮಾರ್ಕ್ಸ್ವಾದಿ ಸಾಮಾಜಿಕ ಚಿಂತಕ ಅಂತ ಕರೀತಾರೆ. ಇವ್ರನ್ನ ಮಾರ್ಕ್ಸ್ವಾದಿ ಸಾಮಾಜಿಕ ಚಿಂತಕ ಅಂತಲೂ ಕೂಡ ಕರೀತಕ್ಕಂಥದ್ದನ್ನ ಕಾಣಬಹುದು. ದಿ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂತಕ್ಕಂಥದ್ದನ್ನ ಬರೀತಾರೆ. ದಿ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂತಕ್ಕಂಥದ್ದು ಅವರ ಅತ್ಯುತ್ತಮವಾಗಿರ್ತಕ್ಕಂತಹ ಕೃತಿಯಾಗಿರ್ತಕ್ಕಂಥದ್ದನ್ನ ಕಾಣಬಹುದು. ದಿ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಗ್ರಂಥದಲ್ಲಿ ಮಾರ್ಕ್ಸ್ವಾದಿ ವಿಶ್ಲೇಷಣೆಯನ್ನು ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಅಂತೇಳಿದ್ರೆ ಮಾರ್ಕ್ಸ್ವಾದಿ ಚಿಂತನೆಯನ್ನ ಬಳಕೆ ಮಾಡಿಕೊಂಡು ಭಾರತದ ರಾಷ್ಟ್ರೀಯತೆಯನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಇಂಡಿಯನ್ ನ್ಯಾಷನಲಿಸಮ್ ಅನ್ನ, ದಿ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್, ಭಾರತದ ರಾಷ್ಟ್ರೀಯತೆಯನ್ನ, ಭಾರತದ ರಾಷ್ಟ್ರೀಯ ತತ್ವ ಸಿದ್ಧಾಂತ ಚಿಂತನೆಗಳನ್ನ ಮಾರ್ಕ್ಸ್ವಾದಿ ವಿಚಾರಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿದ್ದಾರೆ, ವಿಶ್ಲೇಷಣೆ ಮಾಡಿದ್ದಾರೆ, ಬ್ರೀಫ್ ಮಾಡಿದ್ದಾರೆ ಅಂತ ನಾವು ತಿಳಿಬಹುದು. ಅಂತ ಹೇಳಿದ್ರೆ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಜನಸಂಖ್ಯೆ ಆಗಿರ್ಬೋದು, ಬಡತನ ಆಗಿರ್ಬೋದು, ಅನಕ್ಷರತೆ ಆಗಿರ್ಬೋದು, ಸಾಮಾಜಿಕವಾಗಿರ್ತಕ್ಕಂಥ ಸನ್ನಿವೇಶಗಳಿದ್ದಾವೆ. ಆ ಸನ್ನಿವೇಶಗಳಿಗೆ ಮಾರ್ಕ್ಸ್ವಾದಿ ಚಿಂತನೆ ಅಂತಕ್ಕಂಥದ್ದು ಯಾವ ರೀತಿ ಅಳವಡಿಕೆ ಆಗುತ್ತೆ, ಕಾರ್ಲ್ ಮಾರ್ಕ್ಸ್ ಹೇಳಿರ್ತಕ್ಕಂಥ ರೀತಿಯಲ್ಲಿ ಭಾರತ ದೇಶವನ್ನು ಯಾವ ರೀತಿ ಪರಿವರ್ತನೆ ಮಾಡಬಹುದು, ಯಾವ ರೀತಿ ಬದಲಾವಣೆಯನ್ನು ಮಾಡಬಹುದು ಅಂತಕ್ಕಂತಹ ಅಂಶವನ್ನ ಮಾರ್ಕ್ಸ್ವಾದಿ ತತ್ವವನ್ನ, ಕಾರ್ಲ್ ಮಾರ್ಕ್ಸ್ವಾದಿ ಚಿಂತನೆಯನ್ನ ಇಟ್ಕೊಂಡು ವಿಶ್ಲೇಷಣೆ ಮಾಡಿರ್ತಕ್ಕಂಥದನ್ನ ಕಾಣಬಹುದು. ಭಾರತದ ರಾಷ್ಟ್ರೀಯತೆಯನ್ನ ಕಾರ್ಲ್ ಮಾರ್ಕ್ಸ್ವಾದಿ ವಿಚಾರಗಳಿಂದ ವಿವರಣೆಯನ್ನು ನೀಡತಕ್ಕಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕಾಣಬಹುದು. ಇವರು ವಿಶೇಷವಾಗಿ ರೈತ ಚಳುವಳಿ ಗ್ರಾಮೀಣ ಸಮಾಜಶಾಸ್ತ್ರ, ಆಧುನೀಕರಣ, ನಗರದ ಅಂಶಗಳು, ರಾಜಕೀಯ ಸಮಾಜಶಾಸ್ತ್ರ, ನಗರದ ಅಂಶಗಳು, ರಾಜಕೀಯ ಸಮಾಜಶಾಸ್ತ್ರ, ರಾಜ್ಯದ ರೂಪಗಳು ಮತ್ತು ಮಾನವ ಹಕ್ಕುಗಳು. ಈ ಎಲ್ಲ ವಿಷಯಗಳ ಬಗ್ಗೆ AR ದೇಸಾಯಿ ಅವರು ತಮ್ಮದೇ ಆಗಿರತಕ್ಕಂತಹ ಅಧ್ಯಯನವನ್ನು ಮಾಡಿದ್ದಾರೆ. ರೈತ ಚಳುವಳಿಗಳ ಬಗ್ಗೆ, ಗ್ರಾಮೀಣ ಸಮಾಜಶಾಸ್ತ್ರ, ಆಧುನೀಕರಣ, ನಗರದ ಅಂಶಗಳು, ರಾಜಕೀಯ ಸಮಾಜಶಾಸ್ತ್ರ, ರಾಜ್ಯದ ರೂಪಗಳು ಮತ್ತು ಮಾನವ ಹಕ್ಕುಗಳು, ಇವುಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. AR ದೇಸಾಯಿ ಅವರು ತಮ್ಮ ಅಧ್ಯಯನದಲ್ಲಿ ವಿಶೇಷವಾಗಿ ಕಾರ್ಲ್ ಮಾರ್ಕ್ಸ್ವಾದಿ ಚಿಂತನೆಯನ್ನ ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ಕಾಣಬಹುದು. ಕಾರ್ಲ್ ಮಾರ್ಕ್ಸ್ ಅವರ ವಿಚಾರಗಳಿಂದ ಪ್ರಭಾವಿತರಾಗಿ ಸಾಮಾಜಿಕ ವ್ಯವಸ್ಥೆಯನ್ನ ಅಧ್ಯಯನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕಾರ್ಲ್ ಮಾರ್ಕ್ಸ್ ಹೇಳಿದ್ರು, ಒಂದು ದೇಶದ ಬೆಳವಣಿಗೆ, ಅಭಿವೃದ್ಧಿ, ಪರಿವರ್ತನೆಯಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಆರ್ಥಿಕ ಅಂಶಗಳು ಕಾರಣ ಆಗ್ತವೆ. ಉತ್ತಮ ಆರ್ಥಿಕ ಅಂಶಗಳನ್ನು ಹೊಂದಿರತಕ್ಕಂಥ ಸಮಾಜ ಬಹುಬೇಗ ಮುನ್ನಡೆಯನ್ನು ಸಾಧಿಸುತ್ತೆ ಅಂತಕ್ಕಂಥದ್ದನ್ನ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ವರ್ಗ ಸಂಘರ್ಷ ಸಿದ್ಧಾಂತ ಅಂದ್ರೆ ಬಡವ ಶ್ರೀಮಂತ, ಬಂಡವಾಳಶಾಹಿ, ಶ್ರಮಿಕ ವರ್ಗ, ಒಳ್ಳವ ಮತ್ತು ಇಲ್ಲದವ ಅಂತಕ್ಕಂಥದ್ದು ನಿರಂತರವಾಗಿ ಜಾಸ್ತಿ ಅಂತರ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಅಂತಿಮವಾಗಿ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಸಂಘರ್ಷ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ಅದೇ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟ್ರೀಯತೆಯನ್ನ ಅಧ್ಯಯನ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ. ಯಾರು? AR ದೇಸಾಯಿ ಅವರು. ಅವರ ಪ್ರಮುಖವಾಗಿ ಯಾವ ವಿಚಾರದ ಮೇಲೆ ಬೆಳಕನ್ನು ಚೆಲ್ತಾರಪ್ಪ ಅಂದ್ರೆ ಅಧ್ಯಯನದ ಪ್ರಮುಖ ವಿಷಯ ಅಂದ್ರೆ ರೈತ ಚಳುವಳಿ. ರೈತರು ಯಾಕೆ ಚಳುವಳಿಯನ್ನು ಮಾಡ್ತಾರೆ? ಬೆಲೆ ಏರಿಕೆಗಾಗಿ. ಅವ್ರು ಕೊಂಡ್ಕೊಳ್ತಕ್ಕಂತಹ ವಸ್ತುಗಳ ಬೆಲೆ ಜಾಸ್ತಿ ಆಗ್ತದೆ, ಅವ್ರು ಮಾರಾಟ ಮಾಡ್ತಕ್ಕಂಥ ವಸ್ತುಗಳಿಗೆ ಬೆಲೆ ಸಿಗ್ತಾ ಇಲ್ಲ, ನಿಗದಿತವಾಗಿರ್ತಕ್ಕಂಥ ಸ್ಥಿರ ಬೆಲೆ ಸಿಗ್ತಾ ಇಲ್ಲ, ಅವ್ರು ಕಟ್ಟತಕ್ಕಂಥ ತೆರಿಗೆ ಜಾಸ್ತಿ ಆಗ್ತಿದೆ. ಹಾಗಾಗಿ ಅವರು ಚಳುವಳಿಯನ್ನು ಮಾಡ್ತಾರೆ. ಅಂದ್ರೆ ಮಾರ್ಕ್ಸ್ವಾದಿ ಅಂಶ ಇಲ್ಲಿ ಹಣಕಾಸಿನ ವಿಚಾರಕ್ಕೆ ರೈತ ಚಳವಳಿಯನ್ನು ಮಾಡ್ತಾರೆ. ಅದೇ ರೀತಿ ಗ್ರಾಮೀಣ ಸಮಾಜಶಾಸ್ತ್ರ, ರೂರಲ್ ಸೋಶಿಯಾಲಜಿ ಅಂದ್ರೆ ಗ್ರಾಮೀಣ ವಿಚಾರಗಳನ್ನು
ವಿಶೇಷವಾಗಿ ಪ್ರಾಧಾನ್ಯತೆಯನ್ನು ನೀಡಿ AR ದೇಸಾಯಿ ಅವರು ಅಧ್ಯಯನ ಮಾಡ್ತಾರೆ. ಅದೇ ರೀತಿ ಆಧುನೀಕರಣ ಮಾಡರ್ನೈಸೇಷನ್ಸ್ ಅಂತಕ್ಕಂಥದ್ದು ಅಂದರೆ ಆಧುನಿಕವಾಗಿರ್ತಕ್ಕಂತಹ ಬದಲಾವಣೆಗಳು ಪರಿವರ್ತನೆಗಳು ಏನೇನೆಲ್ಲ ಆಗ್ತಿದ್ದಾವೆ ಆ ವಿಚಾರಗಳ ಕುರಿತು ಅಧ್ಯಯನವನ್ನು ಮಾಡತಕ್ಕಂಥದ್ದನ್ನ ಕಾಣಬಹುದು. ನಗರದ ಅಂಶಗಳು ಸಿಟಿ ಫ್ಯಾಕ್ಟರ್ಸ್ ಆಗಿರ್ಬೋದು, ರಾಜಕೀಯ ಸಮಾಜಶಾಸ್ತ್ರ, ರಾಜ್ಯದ ರೂಪಗಳು ಹಾಗೂ ಮಾನವ ಹಕ್ಕುಗಳ ಕುರಿತು AR ದೇಸಾಯಿ ಅವರು ಅಧ್ಯಯನವನ್ನು ಮಾಡಿದ್ದಾರೆ. ಮುಂದುವರಿತಾ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಹೇಳ್ತಾರೆ. ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಒಂದು ಸಮಾಜದಲ್ಲಿ ನೀತಿಗಳನ್ನ ಕಾನೂನುಗಳನ್ನ ರಚನೆ ಮಾಡಲಿಕ್ಕೆ ಜೊತೆಗೆ ಅವುಗಳನ್ನ ಜಾರಿ ತರಲಿಕ್ಕೆ ವ್ಯಕ್ತಿ ತನ್ನ ಅಧಿಕಾರವನ್ನ ಬಳಕೆ ಮಾಡಿಕೊಂಡ್ರೆ ಅದನ್ನ ಕಲ್ಯಾಣ ರಾಜ್ಯ ಅಂತ ಕರೀತಾರೆ ಅಂತ ಹೇಳ್ತಾರೆ. ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಬಗ್ಗೆ AR ದೇಸಾಯಿ ಅವರು ಹೇಳ್ತಾರೆ, ಒಂದು ಸಮೂಹದ ಒಳಿತಿಗಾಗಿ, ಒಂದು ಸಮಾಜದ ಒಳಿತಿಗಾಗಿ, ಒಂದು ಸಾಮಾಜಿಕ ವ್ಯವಸ್ಥೆಯ ಒಳ್ಳೆಯದಕ್ಕಾಗಿ ಒಂದು ಕಾನೂನನ್ನ ಒಂದು ನೀತಿಯನ್ನ ರಚನೆ ಮಾಡಲಿಕ್ಕೆ ಜೊತೆಗೆ ಆ ಕಾನೂನನ್ನ ನೀತಿಯನ್ನ ಜಾರಿ ತರಲಿಕ್ಕೆ ಆಚರಣೆಯನ್ನು ತರಲಿಕ್ಕೆ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಅಧಿಕಾರವನ್ನ ಸದ್ಬಳಕೆ ಮಾಡಿಕೊಂಡ್ರೆ ಅದನ್ನು ನಾವು ಕಲ್ಯಾಣ ರಾಜ್ಯ ಅಂತ ಕರಿತೀವಿ. ಅಂದ್ರೆ ಉದಾಹರಣೆಗೆ ಒಬ್ಬ ಶಾಸಕರು ಅಥವಾ ಒಬ್ಬ ಅಧಿಕಾರಿಗಳು AS ಅಧಿಕಾರಿಗಳಾಗಿರ್ಬೋದು, ಇವರು ತನ್ನ ಸಮೂಹದ ಒಳಿತಿಗಾಗಿ ಅಂದ್ರೆ ತಾನು ವಾಸ ಮಾಡಿರ್ತಕ್ಕಂಥ ತನ್ನ ಸುತ್ತಮುತ್ತಲಿರ್ತಕ್ಕಂತಹ ಪರಿಸರ, ಸಮಾಜ, ಸಾಮಾಜಿಕ ವ್ಯವಸ್ಥೆಯ ಒಳಿತಿಗಾಗಿ ಅಂತ ಹೇಳಿದ್ರೆ ಒಳ್ಳೆಯದಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಒಂದು ಹೊಸ ಕಾನೂನನ್ನ, ಒಂದು ಹೊಸ ನೀತಿಯನ್ನ, ಒಂದು ಹೊಸ ಪದ್ಧತಿಯನ್ನ ಜಾರಿ ತರಲಿಕ್ಕೆ, ಆಚರಣೆಗೆ ತರಲಿಕ್ಕೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ, ತನ್ನಲ್ಲಿರ್ತಕ್ಕಂಥ ಅಧಿಕಾರವನ್ನ, ವ್ಯಕ್ತಿ ಕೊಟ್ಟಿರ್ತಕ್ಕಂತಹ ಅಥವಾ ರಾಜ್ಯ ಕೊಟ್ಟಿರ್ತಕ್ಕಂತಹ ಅಧಿಕಾರ ಏನಿದೆ ಆ ಅಧಿಕಾರವನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಅದನ್ನ ಕಲ್ಯಾಣ ರಾಜ್ಯ ಅಂತ ಕರೆದರು. AR ದೇಸಾಯಿ ಅವರು ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್, ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಏನು ಹೇಳ್ತಾರೆ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಶಾಸಕ ಅಥವಾ ಒಬ್ಬ ಅಧಿಕಾರಿ ಒಂದು ಸಮೂಹದ ಒಳಿತಿಗಾಗಿ ನೀತಿಯನ್ನ, ಕಾನೂನನ್ನ ರಚನೆ ಮಾಡಿ ಜೊತೆಗೆ ಅದನ್ನ ಜಾರಿ ತರಲಿಕ್ಕೆ ಪ್ರಯತ್ನವನ್ನ ಪಟ್ರೆ ಅಂದ್ರೆ ತನ್ನ ಅಧಿಕಾರವನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಅದನ್ನು ನಾವು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಎಂದು ಕರಿತೀವಿ. ಈ ರೀತಿ ಹೇಳ್ತಾರೆ. ಮುಂದುವರಿತಾ ಒಂದು ಕಲ್ಯಾಣ ರಾಜ್ಯದಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತಕ್ಕಂಥ ಜಾರಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. AR ದೇಸಾಯಿ ಅವರು ಒಂದು ಕಲ್ಯಾಣ ರಾಜ್ಯ ಅಂದ್ರೆ ಸಮೂಹದ ಒಳಿತಿಗಾಗಿ ಉತ್ತಮ ನೀತಿಯನ್ನ, ಕಾನೂನನ್ನ ಜಾರಿಗೆ ತಂದು ಅದನ್ನು ಆಚರಣೆಗೆ ತರಲಿಕ್ಕೆ ಅಧಿಕಾರವನ್ನ ಸದುಪಯೋಗ ಪಡಿಸ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ಕಲ್ಯಾಣ ರಾಜ್ಯ ಅಂತೀವಿ. ಕಲ್ಯಾಣ ರಾಜ್ಯ ಅಂತಕ್ಕಂಥದ್ದು ಮಿಶ್ರ ಆರ್ಥಿಕ ವ್ಯವಸ್ಥೆಯಿಂದ ಒಳಗೊಂಡಿರ್ತದೆ. ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದ್ರೆ ಖಾಸಗಿ ಸಹಭಾಗಿತ್ವದ ಮತ್ತು ಸಾರ್ವಜನಿಕ ಸ್ವರೂಪದ. ಖಾಸಗಿ ಸಹಭಾಗಿತ್ವದ ಅಂದ್ರೆ ಪ್ರೈವೇಟ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ಅದರಲ್ಲಿ ಭಾಗವಹಿಸಿರ್ತಾರೆ ಕಲ್ಯಾಣ ರಾಜ್ಯದಲ್ಲಿ. ಅಂದ್ರೆ ಬಂಡವಾಳಶಾಹಿ ಆಗಿರ್ತಕ್ಕಂತಹ ಹಣಕಾಸನ್ನು ಹೊಂದಿರತಕ್ಕಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಉತ್ತಮವಾಗಿರ್ತಕ್ಕಂತಹ ಕ್ರಿಯಾ ಯೋಜನೆಗಳನ್ನ, ಕಾನೂನುಗಳನ್ನ, ಕಾರ್ಯಕ್ರಮಗಳನ್ನು ಜಾರಿ ತರುವ ಮೂಲಕ ಜನರಿಗೆ ಅನುಕೂಲವನ್ನ ಮಾಡಿಕೊಡ್ತಕ್ಕಂಥ ಒಂದು ಕೈಗಾರಿಕೆಯನ್ನ, ಬಂಡವಾಳಶಾಹಿ ಕೈಗಾರಿಕೆಯನ್ನು ತೆರೆದು ಜನರಿಗೆ ನೌಕರಿಯನ್ನ, ಕೆಲಸ ಕಾರ್ಯಗಳನ್ನು ನೀಡಿ ಅವರು ಉತ್ತಮವಾಗಿರ್ತಕ್ಕಂಥ ಸಂಬಳವನ್ನು ನೀಡುವ ಮೂಲಕ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿ ಸಾರ್ವಜನಿಕ ಅಂದ್ರೆ ಸರ್ಕಾರ, ಆಡಳಿತ ಯಂತ್ರದ್ದು ಕೂಡ ಉತ್ತಮವಾಗಿರ್ತಕ್ಕಂತಹ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮೂಲಕ ಜನರಿಗೆ ಒಳ್ಳೆಯದನ್ನು ಮಾಡ್ತಕ್ಕಂತಹ ಪ್ರಯತ್ನ ಅಂತೇಳಿ ತಿಳಿಯಬಹುದು. ಅಂದ್ರೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ AR ದೇಸಾಯಿ ಅವರು ತಮ್ಮ ಅಧ್ಯಯನದಲ್ಲಿ ತಿಳಿಸಿರ್ತಕ್ಕಂಥದನ್ನ ಕಾಣಬಹುದು. ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅವರು ಹೇಳ್ತಾರೆ, ಒಬ್ಬ ವ್ಯಕ್ತಿಯಾಗಿರ್ಬೋದು, ಅವರ ಪ್ರಕಾರ ಹೇಳ್ತಾರೆ, ಸಮಾಜದ ಒಳಿತಿಗಾಗಿ ನೀತಿಗಳನ್ನು ರಚಿಸಲು ಮತ್ತು ಅನುಷ್ಠಾನಕ್ಕೆ ತರಲು ತನ್ನ ಮುಖ್ಯವಾದ ಅಧಿಕಾರವನ್ನ ಸಕ್ರಿಯವಾಗಿ ಬಳಕೆ ಮಾಡತಕ್ಕಂತಹ ಭರವಸೆಯ ರಾಜ್ಯವೇ ಕಲ್ಯಾಣ ರಾಜ್ಯ ಆಗಿದೆ ಅಂತ ಹೇಳಿ. ಕಲ್ಯಾಣ ರಾಜ್ಯ ಅಂತಕ್ಕಂಥದ್ದು ಪ್ರಜಾಸತ್ತಾತ್ಮಕ ರಾಜ್ಯ ಆಗಿರ್ತಕ್ಕಂಥದ್ದು ಮಿಶ್ರ ಅರ್ಥವ್ಯವಸ್ಥೆಯನ್ನು ಒಳಗೊಂಡಿರುತ್ತದೆ. ಖಾಸಗಿ ಬಂಡವಾಳವನ್ನ ಮತ್ತು ಸಾರ್ವಜನಿಕ ಸ್ವರೂಪದ ಉದ್ಯಮಗಳನ್ನು ಎರಡನ್ನೂ ಜೊತೆಯಾಗಿ ಖಾಸಗಿ ಬಂಡವಾಳ, ಪ್ರೈವೇಟ್ ಆಗಿರ್ತಕ್ಕಂಥ ಕ್ಯಾಪಿಟಲ್ ಅನ್ನ, ಖಾಸಗಿ ಬಂಡವಾಳವನ್ನ ಮತ್ತು ಸಾರ್ವಜನಿಕ ಸ್ವರೂಪದ ಉದ್ಯಮ ಎರಡನ್ನೂ ಕೂಡ ಒಳಗೊಂಡಿರ್ತಕ್ಕಂತಹ ಸನ್ನಿವೇಶವನ್ನ ಕಾಣಬಹುದು ಅಂತ ಹೇಳ್ತಾರೆ AR ದೇಸಾಯಿ ಅವರು. ಮುಂದುವರಿತಾ ಕಾರ್ಲ್ ಮಾರ್ಕ್ಸ್ನ ಸೂತ್ರ ಅಂತಕ್ಕಂಥ ಹೇಳ್ತಾರೆ, ದೇಸಾಯಿ ಅವರು ರಾಜಕೀಯ ಸ್ವಾತಂತ್ರ್ಯ ಹಾಗೂ ಕಾನೂನಿನ ಆಳ್ವಿಕೆಯನ್ನು ಕಲ್ಯಾಣ ರಾಜ್ಯಗಳು ಹಿಡಿಯಬೇಕೆಂದು ವಾದಿಸುತ್ತಾರೆ. ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ, ರಾಜಕೀಯ ಸ್ವಾತಂತ್ರ್ಯ ಮತ್ತು ಕಾನೂನಿನ ಆಳ್ವಿಕೆಯನ್ನ ಕಲ್ಯಾಣ ರಾಜ್ಯಗಳು ಎತ್ತಿ ಹಿಡಿಯಬೇಕು ಅಂತ ಹೇಳಿದ್ರೆ, ರಾಜಕೀಯವಾಗಿರ್ತಕ್ಕಂತಹ ರಾಜಕಾರಣಿಗಳಿದ್ದಾರೆ,
ರೂರಲ್ ಸೋಶಿಯಾಲಜಿ ಇನ್ ಇಂಡಿಯಾ. ಗ್ರಾಮೀಣ ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ಅಂತಕ್ಕಂತಹ ಗ್ರಂಥವನ್ನು ಕೂಡ ಬರೀತಾರೆ. ತಮ್ಮ ಸಮಾಜಶಾಸ್ತ್ರದ ಕೊಡುಗೆಯ ಮುಂದಿನ ಹಂತದಲ್ಲಿ ಇಂಡಿಯನ್ ಸೋಶಿಯಾಲಜಿಕಲ್ ಸೊಸೈಟಿ ಅಂತಕ್ಕಂತಹ ಒಂದು ಚುನಾಯಿತ ಅಧ್ಯಕ್ಷರಾಗಿ ಕೂಡ AR ದೇಸಾಯಿ ಅವರನ್ನ ಆಯ್ಕೆ ಮಾಡಿದರು. ಇಂಡಿಯನ್ ಸೋಶಿಯಾಲಜಿಕಲ್ ಸೊಸೈಟಿ ಅಂತಕ್ಕಂಥದ್ದನ್ನ ಇಂಡಿಯನ್ ಸೋಶಿಯಾಲಜಿಕಲ್ ಸೊಸೈಟಿಯ ಸಂಘಟನೆಯ ಚುನಾಯಿತ ಅಧ್ಯಕ್ಷರಾಗಿ ಕೂಡ AR ದೇಸಾಯಿ ಅವರು ಕೆಲಸ ಮಾಡ್ತಕ್ಕಂಥದ್ದನ್ನ ಕಾಣಬಹುದು. ಇಷ್ಟು AR ದೇಸಾಯಿ ಅವರು ಯಾವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಕೊಡುಗೆಯನ್ನ ನೀಡಿದ್ದಾರೆ ಅಂತಕ್ಕಂಥದ್ದನ್ನ ಕಾಣಬಹುದು. ಇನ್ನೊಂದು ಟೈಮ್ ಹೇಳ್ತೀನಿ, AR ದೇಸಾಯಿ ಅವರು GS ಗುರಿಯರ್ ಅವರ ಸ್ಟೂಡೆಂಟ್ ಆಗಿದ್ದಾರೆ. ಅವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನು ಮಾಡಿ ಅದೇ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಇವರನ್ನ ಮಾರ್ಕ್ಸ್ವಾದಿ ಸಾಮಾಜಿಕ ಚಿಂತಕ ಅಂತ ಕರೀತಾರೆ. ಇವರನ್ನ ಮಾರ್ಕ್ಸ್ವಾದಿ ಸಾಮಾಜಿಕ ಚಿಂತಕ. ಇವರು ಭಾರತದ ರಾಷ್ಟ್ರೀಯತೆಯನ್ನ ಮಾರ್ಕ್ಸ್ವಾದಿ ವಿಚಾರಗಳಿಂದ ವಿಶ್ಲೇಷಣೆ ಮಾಡಿರ್ತಕ್ಕಂಥ ಒಬ್ಬ ಸಾಮಾಜಿಕ ಚಿಂತಕರಾಗಿ ಕಾಣಬಹುದು. ದಿ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಂ ಅಂತಕ್ಕಂಥ ಗ್ರಂಥದಲ್ಲಿ ಭಾರತದ ರಾಷ್ಟ್ರೀಯತೆ ಅಂತಕ್ಕಂತಹ ಅಂಶವನ್ನ, ಇಂಡಿಯನ್ ನ್ಯಾಷನಲಿಸಂ ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ದೇಶದಲ್ಲಿರ್ತಕ್ಕಂತಹ ನಾವೆಲ್ಲರೂ ಕೂಡ ಯಾವ ರೀತಿಯಾಗಿದ್ದೀವಿ, ಭಾರತದ ರಾಷ್ಟ್ರೀಯತೆಯನ್ನ ಮಾರ್ಕ್ಸ್ವಾದಿ ಚಿಂತನೆಗಳಿಂದ ವಿಶ್ಲೇಷಣೆ ಮಾಡತಕ್ಕಂತಹ ಪ್ರಯತ್ನ ಮಾಡಿರ್ತಕ್ಕಂಥದನ್ನ ಕಾಣಬಹುದು. ವಿಶೇಷವಾಗಿರ್ತಕ್ಕಂತಹ ಅಧ್ಯಯನದ ಕ್ಷೇತ್ರಗಳು ಯಾವಪ್ಪ ಅಂತ ಹೇಳಿದ್ರೆ ರೈತ ಚಳುವಳಿ ಬಗ್ಗೆ ಅಧ್ಯಯನ ಮಾಡಿದರೆ AR ದೇಸಾಯಿ, ಗ್ರಾಮೀಣ ಸಮಾಜಶಾಸ್ತ್ರದ ಬಗ್ಗೆ ಅಧ್ಯಯನವನ್ನು ಮಾಡಿದರೆ, ಆಧುನೀಕರಣದ ಬಗ್ಗೆ ಅಧ್ಯಯನವನ್ನು ಮಾಡಿದರೆ, ನಗರದ ಅಂಶಗಳ ಬಗ್ಗೆ ಅಧ್ಯಯನವನ್ನು ಮಾಡಿದರೆ, ರಾಜಕೀಯ ಸಮಾಜಶಾಸ್ತ್ರದ ಬಗ್ಗೆ ಅಧ್ಯಯನವನ್ನು ಮಾಡಿದರೆ, ರಾಜ್ಯದ ರೂಪಗಳು ಮತ್ತು ಮಾನವ ಹಕ್ಕುಗಳ ಬಗ್ಗೆ AR ದೇಸಾಯಿ ಅವರು ನಿರಂತರವಾಗಿರ್ತಕ್ಕಂಥ ಶೋಧನೆಯನ್ನ ಅಧ್ಯಯನವನ್ನು ಮಾಡಿರ್ತಕ್ಕಂಥದನ್ನ ಕಾಣಬಹುದು. ಮುಂದುವರಿತ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಬಗ್ಗೆ ಹೇಳ್ತಾರೆ. ಒಂದು ಸಮಾಜದ ಒಳಿತಿಗಾಗಿ ನಿರ್ಮಾಣ ಮಾಡತಕ್ಕಂಥ ನೀತಿಗಳು, ಕಾನೂನುಗಳು ಮತ್ತು ಅವುಗಳನ್ನ ಜಾರಿ ತರಲಿಕ್ಕೆ ತನ್ನಲ್ಲಿರ್ತಕ್ಕಂಥ ಅಧಿಕಾರವನ್ನ ಸದ್ಬಳಕೆ ಮಾಡಿಕೊಂಡ್ರೆ ಅದನ್ನ ಕಲ್ಯಾಣ ರಾಜ್ಯ ಪರಿಕಲ್ಪನೆ ಅಂತ ಹೇಳ್ತಾರೆ AR ದೇಸಾಯಿ. ಕಲ್ಯಾಣ ರಾಜ್ಯ ಅಂತಕ್ಕಂಥದ್ದು ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ, ಒಂದು ಸಮಾಜದ ಒಳಿತಿಗಾಗಿ, ಕಲ್ಯಾಣಕ್ಕಾಗಿ, ಒಳ್ಳೆಯದಾಗ್ತಕ್ಕಂಥ ವಿಚಾರಕ್ಕಾಗಿ, ಒಂದು ಸಮಾಜದ ಒಳಿತಿಗಾಗಿ ಮಾಡ್ತಕ್ಕಂಥ ನೀತಿಗಳು, ನಿಯಮಗಳು ಮತ್ತು ಅವುಗಳ ಆಚರಣೆಗೆ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಅಧಿಕಾರವನ್ನ ಸದ್ಬಳಕೆ ಮಾಡಿಕೊಂಡ್ರೆ ಕಲ್ಯಾಣ ರಾಜ್ಯ ಅಂತ ಕರೀತಾರೆ. ಕಲ್ಯಾಣ ರಾಜ್ಯದಲ್ಲಿ ಮಿಶ್ರ ಆರ್ಥಿಕತೆ ಇರುತ್ತೆ, ಖಾಸಗಿ ಬಂಡವಾಳ ಇರುತ್ತೆ, ಸಾರ್ವಜನಿಕ ಉದ್ಯಮವೂ ಕೂಡ ಇರುತ್ತೆ. ಇವೆರಡನ್ನ ಒಳಗೊಂಡಿರ್ತಕ್ಕಂತಹ ಆಚರಣೆಯಿಂದ ಬಂದಿರುತ್ತೆ. ಅಂದ್ರೆ ಖಾಸಗಿಯವರು ಕೂಡ ಬಂಡವಾಳವನ್ನು ಹೂಡಿಕೆ ಮಾಡ್ತಾರೆ, ಸಾರ್ವಜನಿಕ ಉದ್ಯಮ ಸರ್ಕಾರವು ಕೂಡ ಬಂಡವಾಳವನ್ನು ಹೂಡಿಕೆ ಮಾಡುತ್ತೆ. ಮುಂದುವರಿತಾ ಮಾರ್ಕ್ಸ್ವಾದಿ ಚಿಂತನೆಗಳನ್ನು ಹೇಳ್ತಾ ರಾಜಕೀಯ ಸ್ವಾತಂತ್ರ್ಯ ಮತ್ತು ಕಾನೂನಿನ ಆಳ್ವಿಕೆಯನ್ನ ಕಲ್ಯಾಣ ರಾಜ್ಯಗಳು ಎತ್ತಿ ಹಿಡಿತವೆ ಅಂತ ಹೇಳ್ತಾರೆ. ರಾಜಕೀಯ ಸ್ವಾತಂತ್ರ್ಯ ಮತ್ತು ಕಾನೂನಿನ ಆಳ್ವಿಕೆಗಳು ಕಲ್ಯಾಣ ರಾಜ್ಯ ಪರಿಕಲ್ಪನೆಯನ್ನ ಎತ್ತಿ ಹಿಡಿತವೆ ಅಂತಕ್ಕಂಥ ಅಂಶವನ್ನು ತಿಳಿಸ್ತಾರೆ. ಮುಂದುವರಿತಾ ರೂರಲ್ ಸೋಶಿಯಾಲಜಿ ಇನ್ ಇಂಡಿಯಾ ಅಂತಕ್ಕಂತಹ ಗ್ರಂಥವನ್ನು ಕೂಡ ಬರೀತಾರೆ. ತಮ್ಮ ಕಾರ್ಯಕ್ಷೇತ್ರದ ನಂತರದ ದಿನಗಳಲ್ಲಿ ಇಂಡಿಯನ್ ಸೋಶಿಯಾಲಜಿಕಲ್ ಸೊಸೈಟಿ ಅಂತಕ್ಕಂತಹ ಒಂದು ಸಂಘಟನೆಯ ಚುನಾಯಿತ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥದನ್ನ ಕಾಣಬಹುದು. ಇಷ್ಟು GS ಗುರಿಯರ್ ಅವರಾಗಿರ್ಬೋದು, ನಂತರ MN ಶ್ರೀನಿವಾಸ್ ಅವರಾಗಿರ್ಬೋದು, ನಂತರ ಇರಾವತಿ ಕರ್ವೇರ್ ಅವರಾಗಿರ್ಬೋದು, ನಂತರ AR ದೇಸಾಯಿ ಅವರು, ಇವರೆಲ್ಲರೂ ಕೂಡ ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿರ್ತಕ್ಕಂಥದನ್ನ ಕಾಣಬಹುದು. ಇನ್ನುಳಿದಿರ್ತಕ್ಕಂತಹ ಬೇರೆ ಸಾಮಾಜಿಕ ಚಿಂತಕರು, ಭಾರತೀಯ ಸಾಮಾಜಿಕ ಚಿಂತಕರು ಕೂಡ ಕೊಡುಗೆಯನ್ನು ನೀಡಿದ್ದಾರೆ. ಯಾರ್ಯಾರಪ್ಪ ಅಂತ ಹೇಳಿದ್ರೆ ಇತರೆ ಭಾರತೀಯ ಸಾಮಾಜಿಕ ಚಿಂತಕರು ಅಂತ ಹೇಳಿದ್ರೆ KM ಕಪಾಡಿಯಾ ಅಂತಕ್ಕಂಥ ಒಬ್ಬ ಸಾಮಾಜಿಕ ಚಿಂತಕರು ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ನೀಡಿದ್ದಾರೆ. MSc ರಾವ್ ಅವರು, IP ದೇಸಾಯಿ ಅವರು, ಪ್ರೊಫೆಸರ್ ಯೋಗೇಂದ್ರ ಸಿಂಗ್ ಅವರು, TK ಓಮನ್ ಅವರು, DP ಮುಖರ್ಜಿ, TN ಮದನ್, ಪ್ರೊಫೆಸರ್ C ಪಾರ್ವತಮ್ಮ, ಡಾಕ್ಟರ್ N ಜೈರಾಮ್, ಡಾಕ್ಟರ್ SC ದುಬೆ, ಪ್ರೊಫೆಸರ್ ಲೀಲಾ ದುಬೆ, RK ಮುಖರ್ಜಿ, ಹೀಗೆ ಹಲವಾರು ಜನ ಸಾಮಾಜಿಕ ಚಿಂತಕರು ಸಮಾಜಶಾಸ್ತ್ರದ ಬೆಳವಣಿಗೆಗೆ ತಮ್ಮದೇ ಆಗಿರ್ತಕ್ಕಂತಹ ನಿರಂತರವಾಗಿರ್ತಕ್ಕಂತಹ ಕೊಡುಗೆಯನ್ನ, ಅಂದ್ರೆ ಭಾರತೀಯ ಸಾಮಾಜಿಕ ವ್ಯವಸ್ಥೆಯನ್ನ, ಸಂಸ್ಕೃತಿಯನ್ನ ನಿರಂತರವಾಗಿ ಅಧ್ಯಯನವನ್ನ ಮಾಡಿದ್ದಾರೆ. ಭಾರತೀಯ ಸಾಮಾಜಿಕ ವ್ಯವಸ್ಥೆಯನ್ನ ಬೇರೆ ಬೇರೆ ವಿಭಾಗಗಳಲ್ಲಿ, ಬೇರೆ ಬೇರೆ ವಿಧಾನಗಳಲ್ಲಿ ಅಧ್ಯಯನವನ್ನು ಮಾಡೋದ್ರ ಮೂಲಕ ಭಾರತೀಯ ಸಮಾಜವನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಅದನ್ನ ತಿಳ್ಕೋಬೇಕು ಸಾಮಾಜಿಕ ವ್ಯವಸ್ಥೆನ, ಅಂದ್ರೆ ಕಾರ್ಲ್ ಮಾರ್ಕ್ಸ್ ಹೇಳಿದ್ರೆ AR ದೇಸಾಯಿ ಅವರು ಹೇಳ್ತಾರೆ ಮಾರ್ಕ್ಸ್ವಾದಿ ಚಿಂತನೆಗಳಿಂದ ಭಾರತೀಯ ರಾಷ್ಟ್ರೀಯತೆಯನ್ನು ವ್ಯಾಖ್ಯಾನಿಸಬೇಕು ಅಂತ AR ದೇಸಾಯಿ ಹೇಳ್ತಾರೆ. ಈ
ಬೋಪನ್, ಡಿ.ಪಿ. ಮುಖರ್ಜಿ, ಟಿ.ಎನ್. ಮದನ್, ಪ್ರೊಫೆಸರ್ ಸಿ. ಪಾರ್ವತಮ್ಮ, ಡಾಕ್ಟರ್ ಎನ್. ಜಯರಾಮ್, ಡಾಕ್ಟರ್ ಎಸ್.ಸಿ. ದುಬೈ, ಪ್ರೊಫೆಸರ್ ಲೀಲಾ ದುಬೈ, ಆರ್.ಕೆ. ಮುಖರ್ಜಿ, ಇವರೆಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಹೊಸದಾಗಿರ್ತಕ್ಕಂತಹ ವಿಧಾನಗಳ ಮೂಲಕ ಸಮಾಜಶಾಸ್ತ್ರವನ್ನು ಅಧ್ಯಯನವನ್ನು ಮಾಡತಕ್ಕಂತಹ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಅವರು ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಹೊಸ ಹೊಸ ಕೊಡುಗೆಗಳನ್ನು, ಚಿಂತನೆಗಳನ್ನು ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು. ಈ 5 ಜನರನ್ನು, ಈ 4 ಜನರನ್ನು ಭಾರತೀಯ ಸಮಾಜಶಾಸ್ತ್ರದ ಕೊಡುಗೆಯಲ್ಲಿ ಪ್ರಥಮ PUC ಅಧ್ಯಯನಕ್ಕೆ ಇಟ್ಟಿದ್ದಾರೆ. G.S. ಘುರ್ಯೆ, M.N. ಶ್ರೀನಿವಾಸ್, ಇರಾವತಿ ಕರ್ವೆ, A.R. ದೇಸಾಯಿ. ಇನ್ನು ನಂತರದಲ್ಲಿ ಮುಂದಿನದಲ್ಲಿ ಸಮಾಜಶಾಸ್ತ್ರದಲ್ಲಿ ಇತ್ತೀಚಿನ ತಿರುವುಗಳು ಏನೇನಾಗಿದೆ ಅನ್ನೋ ವಿಚಾರವನ್ನು ಈಗ ಅಧ್ಯಯನವನ್ನು ಮಾಡೋಣ. ಅಂದರೆ ಏನು ಆರಂಭಿಕವಾಗಿ ಸಮಾಜಶಾಸ್ತ್ರದ ಆಧುನಿಕ ತಿರುವುಗಳು, ಸಮಾಜಶಾಸ್ತ್ರದ ಆಧುನಿಕ ತಿರುವುಗಳು, ರೀಸೆಂಟ್ ಟ್ರೆಂಡ್ಸ್ ಆಫ್ ಸೋಶಿಯಾಲಜಿ ಅಂತ ಕರೆಯುವ ಮಾಡರ್ನ್ ಟ್ರೆಂಡ್ಸ್ ಇನ್ ಸೋಶಿಯಾಲಜಿ, ಆಧುನಿಕವಾಗಿರ್ತಕ್ಕಂತಹ ತಿರುವುಗಳು. ರೀಸೆಂಟ್ ಟ್ರೆಂಡ್ಸ್ ಆರ್ ಮಾಡರ್ನ್ ಟ್ರೆಂಡ್ಸ್ ಇನ್ ಸೋಶಿಯಾಲಜಿ ಅಂದರೆ ಇತ್ತೀಚೆಗೆ ಸಮಾಜಶಾಸ್ತ್ರದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳು ಆಗುತ್ತವೆ. ಅಂದರೆ ನಾವು ಅಧ್ಯಯನ ಮಾಡ್ತಿರ್ತಕ್ಕಂತಹ ಒಂದು ವಿಷಯ ಸಮಾಜಶಾಸ್ತ್ರ ಅಂದರೆ ಅಲ್ಲಿರ್ತಕ್ಕಂಥದ್ದು ವ್ಯಕ್ತಿ, ಸಮೂಹ, ಮಾನವನ ಜೀವನ ಅಂತ ಕರಿತೀವಿ. ಅಂದರೆ ಮಾನವನ ಜೀವನ ಅದು ನಿಂತ ನೀರಲ್ಲ. ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಅದು ನಿತ್ಯ ಪರಿವರ್ತನಾಶೀಲವಾಗಿರ್ತದೆ, ಅದು ನಿರಂತರವಾಗಿ ಬದಲಾವಣೆಯನ್ನು ಹೊಂದ್ತಾ ಇರ್ತದೆ. ಹಾಗಾಗಿ ಸಮಾಜಶಾಸ್ತ್ರವನ್ನು ಒಮ್ಮೆ ಅಧ್ಯಯನವನ್ನು ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನ ಹಂಗೆ ಇಟ್ಕೊಂಡ್ರೆ ಆಗಲ್ಲ. ಏನ್ ಮಾಡ್ಬೇಕು, ಅದನ್ನ ರೀಶಫಲ್ ಮಾಡಬೇಕು. ಹೊಸ ಹೊಸ ವಿಚಾರಗಳನ್ನ ಮತ್ತೆ ಅಧ್ಯಯನವನ್ನು ಮಾಡಿ ಮಾಹಿತಿಯನ್ನು ಮತ್ತೆ ಸಂಗ್ರಹಿಸಬೇಕು. ಯಾಕೆ ಅಂತ ಹೇಳಿದ್ರೆ ಬದಲಾವಣೆ ಆಗ್ತಾ ಇರುತ್ತೆ, ಪರಿವರ್ತನೆ ಆಗ್ತಾ ಇರುತ್ತೆ, ಹೊಸ ಹೊಸ ತಿರುವುಗಳು, ಬದಲಾವಣೆಗಳು ಆಗ್ತಾ ಇರುತ್ತೆ. ಕಾರಣ ನಮ್ಮ ಅಧ್ಯಯನ ವಸ್ತು, ಅಧ್ಯಯನ ವಿಷಯ ಮಾನವ ಸಮೂಹ, ಮಾನವ ಸಮಾಜ. ಅದು ನಿಂತ ನೀರಲ್ಲ. ಇವತ್ತಿದ್ದಂಥ ರೀತಿಯಲ್ಲಿ ಮನುಷ್ಯ ನಾಳೆ ಇರಲ್ಲ, ಒಂದು 15 ದಿನ ಬಿಟ್ಟಿರಲ್ಲ, ತಿಂಗಳು ಬಿಟ್ಟಿರಲ್ಲ. ತನ್ನ ವರ್ತನೆಯಲ್ಲಿ, ತನ್ನ ಚಿಂತನ ಲಹರಿಯಲ್ಲಿ, ತನ್ನ ಯೋಜನಾ ಲಹರಿಯಲ್ಲಿ ಹಲವಾರು ಬದಲಾವಣೆಯನ್ನು ಮಾಡ್ಕೊಂಡಿರ್ತಾನೆ. ಅಂದರೆ ಕುಟುಂಬದಲ್ಲಿ ಬದಲಾವಣೆ, ವಿವಾಹದಲ್ಲಿ ಬದಲಾವಣೆ, ತನ್ನ ನಂಬಿಕೆಯ ಪದ್ಧತಿ, ಆಚರಣೆ, ಸಂಸ್ಕಾರ, ಜೀವನ ವಿಧಾನ ಇವೆಲ್ಲವುಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇರ್ತಾನೆ. ಹಾಗಾಗಿ ಹೊಸ ಹೊಸ ಆಧುನಿಕವಾಗಿರ್ತಕ್ಕಂತಹ ಪರಿವರ್ತನೆಗಳು ಸಮಾಜಶಾಸ್ತ್ರದಲ್ಲಿ ನಿರಂತರವಾಗಿರ್ತಕ್ಕಂತಹ ಬದಲಾವಣೆಯನ್ನು ಹೊಂದುತ್ತಾ ಇರ್ತವೆ. ಈ ಎಲ್ಲ ವಿಚಾರಗಳ ಮೇಲೆ ಹೊಸ ಹೊಸ ಸಾಮಾಜಿಕ ಚಿಂತಕರು ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನ ಅಂದರೆ ಅಧ್ಯಯನವನ್ನು ಮಾಡಿ ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಇವತ್ತು ಕೂಡ ನಿರಂತರವಾಗಿ ಅಧ್ಯಯನ ನಡೀತಲೇ ಇದೆ. ಯಾಕೆಂದ್ರೆ ಇವತ್ತು ಸಮಾಜ ನಿಂತಿಲ್ಲ. ಇವತ್ತು 800 ರಿಂದ 900 ಕೋಟಿ ಜನಸಂಖ್ಯೆ ಇದೆ ನಾವು ಜಗತ್ತಲ್ಲಿ. ಈ ಎಲ್ಲ ಜಗತ್ತಿನ ಸಾಮಾಜಿಕವಾಗಿರ್ತಕ್ಕಂಥ ವ್ಯವಸ್ಥೆಗೆ ಬದುಕಿರ್ತಕ್ಕಂಥ ಜನರ ಜೀವನವನ್ನ ಕುರಿತು ಅಧ್ಯಯನವನ್ನು ಮಾಡತಕ್ಕಂತಹ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅಂದ್ರೆ ಸಮಾಜಶಾಸ್ತ್ರದಲ್ಲಿ ಆಧುನಿಕವಾಗಿರ್ತಕ್ಕಂತಹ ತಿರುವುಗಳು ಬರ್ತಲೇ ಇದ್ದಾವೆ. ಹೊಸ ಹೊಸ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ, ಹೊಸ ಹೊಸ ರೀತಿಯಾಗಿರ್ತಕ್ಕಂತಹ ಪರಿವರ್ತನೆಗಳು, ಸವಲತ್ತುಗಳು, ಅವಕಾಶಗಳಿಂದ, ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಗಳಿಂದ ಹೊಸ ರೀತಿಯಾಗಿರ್ತಕ್ಕಂಥ ಜೀವನ ವಿಧಾನವನ್ನು ಇವತ್ತು ಮನುಷ್ಯ ಆಚರಣೆ ಮಾಡ್ತಾ ಇದ್ದಾನೆ. ಮೊದಲೆಲ್ಲ ಯಂತ್ರಗಳಿರಲಿಲ್ಲ, ಆಧುನಿಕವಾಗಿರ್ತಕ್ಕಂತಹ ಯಂತ್ರ, ತಂತ್ರ, ವಿಜ್ಞಾನ, ತಂತ್ರಜ್ಞಾನದ ಅಳವಡಿಕೆ ಇರಲಿಲ್ಲ. ಆವಾಗ ಅಧ್ಯಯನ ಮಾಡಿರ್ತಕ್ಕಂಥ ಸಾಮಾಜಿಕ ವಿದ್ಯಮಾನಗಳಿಗೂ ಅಥವಾ ಸಾಮಾಜಿಕ ಸನ್ನಿವೇಶಕ್ಕೂ ಇವತ್ತಿನ ಸನ್ನಿವೇಶಕ್ಕೂ ಬದಲಾವಣೆ ಇದೆ, ಅಮೂಲಾಗ್ರ ವ್ಯತ್ಯಾಸ ಇದೆ. ಬಹಳ ಅಮೂಲಾಗ್ರವಾಗಿರ್ತಕ್ಕಂಥ ವ್ಯತ್ಯಾಸವನ್ನು ಹೊಂದಿರತಕ್ಕಂಥದ್ದನ್ನು ಕಾಣಬಹುದು. ಹಾಗಾಗಿ ಸಾಮಾಜಿಕ ಕ್ರಿಯೆಗಳಲ್ಲಿ, ಸಾಮಾಜಿಕ ಪ್ರತಿಕ್ರಿಯೆಗಳಲ್ಲಿ, ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ, ಸಾಮಾಜಿಕ ಸಂಸ್ಥೆಗಳಲ್ಲಿ ನಿರಂತರವಾಗಿರ್ತಕ್ಕಂತಹ ಬದಲಾವಣೆಯಾಗಿದೆ. ಶಿಕ್ಷಣ ವ್ಯವಸ್ಥೆ ಈಗ 50 ವರ್ಷದ ಮುಂಚೆ ಹೆಂಗಿತ್ತು, ಈಗ ಯಾವ ರೀತಿಯಾಗಿದೆ ಬದಲಾವಣೆ. ವೈವಾಹಿಕ ವ್ಯವಸ್ಥೆ ಈಗ 50 ವರ್ಷದ ಮುಂಚೆ ಹೆಂಗಿತ್ತು, ಈಗ ಹೆಂಗಿದೆ. ದೇವರು, ಧರ್ಮ, ನಂಬಿಕೆ, ಆಚರಣೆ ಪದ್ಧತಿ, ಹಬ್ಬ ಹರಿದಿನಗಳ ಆಚರಣೆ, ಡ್ರೆಸ್ ಕೋಡ್, ನಮ್ಮ ಫುಡ್ ಸ್ಟೈಲ್ ಇವೆಲ್ಲವುಗಳಲ್ಲೂ ಕೂಡ ಅಮೂಲಾಗ್ರವಾಗಿರ್ತಕ್ಕಂತಹ ತಿರುವುಗಳಾಗಿದ್ದಾವೆ, ಆಧುನಿಕವಾಗಿರ್ತಕ್ಕಂತಹ ಪರಿವರ್ತನೆಗಳಾಗಿರ್ತಕ್ಕಂಥದ್ದನ್ನು ಕಾಣಬಹುದು. ಹಾಗಾಗಿ ಹಲವಾರು ಸಾಮಾಜಿಕ ಚಿಂತಕರು ಆ ವಿಚಾರಗಳ ಮೇಲೆ ತಮ್ಮದೇ ಆಗಿರ್ತಕ್ಕಂತಹ ಬೆಳಕನ್ನು ಚೆಲ್ಲತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಅದರಲ್ಲಿ ಮೈಕಲ್ ಪೊಕಾಟೋ ಅಂತಕ್ಕಂಥವರು, ಜರ್ಗಿನ್ ಹೆಬರ್ಮಾಸ್ ಅಂತಕ್ಕಂಥವರು, ಪಿರ್ರೆ ಬೋರ್ಡಿಯೋ ಅಂತಕ್ಕಂಥವರು, ಜಾಕ್ಯೂಸ್ ಡೇರಿಕ್ ಅಂತಕ್ಕಂಥವರು, ಆಂಟೋನಿ ಗಿಡ್ಡಿನ್ಸ್ ಅಂತಕ್ಕಂಥವರು ತಮ್ಮದೇ ಆಗಿರ್ತಕ್ಕಂತಹ ಚಿಂತನೆಯನ್ನು, ತಮ್ಮದೇ ಆಗಿರ್ತಕ್ಕಂಥ ಯೋಜನೆಯನ್ನು, ಅಧ್ಯಯನವನ್ನು ತಿಳಿಸಿರ್ತಕ್ಕಂಥದ್ದನ್ನು ಕಾಣಬಹುದು. ಅದರಲ್ಲಿ ಬೋರ್ಡಿಯೋರವರು ಸಾಮಾಜಿಕ ಆವರಣ ಅಂತಕ್ಕಂತಹ ಒಂದು ಸಿದ್ಧಾಂತವನ್ನು, ಒಂದು ಚಿಂತನೆಯನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಅದೇ ರೀತಿ ಡೇರಿಕನ ನಿರಚನೆ ಅಂತಕ್ಕಂಥ ಸಿದ್ಧಾಂತವನ್ನು ತಿಳಿಸಿದ್ದಾರೆ. ಅದೇ ರೀತಿ ಗಿಡ್ಡಿನ್ಸ್ ಅಂತಕ್ಕಂಥವರು ರಚನೀಕರಣ ಅಂತಕ್ಕಂತಹ ಒಂದು ಸಿದ್ಧಾಂತವನ್ನು
ಹಲವಾರು ಸಾಮಾಜಿಕ ಚಿಂತಕರು ತಮ್ಮದೇ ಆಗಿರ್ತಕ್ಕಂಥ ಹೊಸ ಹೊಸ ಪ್ರಶ್ನೆಯನ್ನ ಆವಿರ್ಭಾವ ಮಾಡ್ಕೊಂಡು ಅದಕ್ಕೆ ಉತ್ತರವನ್ನು ಕಂಡುಕೊಳ್ತಕ್ಕಂತಹ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಮಾನವನ ವರ್ತನೆ ಅಂದ್ರೆ ಏನು? ಮಾನವನ ವರ್ತನೆ ಯಾಕೆ ಹಿಂಗಿದೆ? ಮನುಷ್ಯ ಯಾಕೆ ಹಿಂಗೆ ವರ್ತನೆ ಮಾಡ್ತಿದ್ದಾನೆ? ಯಾಕೆ ಹಿಂಗೆ ಬದಲಾಗ್ತಿದ್ದಾನೆ? ಈಗ 10 ವರ್ಷ ಮುಂಚೆ ಇದ್ದಂಥ ರೀತಿಯಲ್ಲಿ ಈಗ ಯಾಕಿಲ್ಲ? ಈ ಎಲ್ಲ ವಿಚಾರಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಹೊಸ ಹೊಸ ಪ್ರಶ್ನೆಗಳನ್ನ ತಾವೇ ಹಾಕೊಳ್ಳೋದ್ರ ಮೂಲಕ ಅದಕ್ಕೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನ ತಮ್ಮದೇ ಆಗಿರ್ತಕ್ಕಂತಹ ವಿಚಾರಗಳ ಮೂಲಕ, ತಮ್ಮದೇ ಆಗಿರ್ತಕ್ಕಂತಹ ತತ್ವ ಸಿದ್ಧಾಂತಗಳ ಮೂಲಕ ಮಾಡಿರ್ತಕ್ಕಂತಹ ಪ್ರಯತ್ನವನ್ನ ಕಾಣಬಹುದು. ಅದರಲ್ಲಿ ಮೊದಲನೇದಾಗಿ ಆಧುನಿಕ ಚಿಂತಕರು ಏನೇನು ಹೇಳ್ತಾರಪ್ಪ ಈ ವಿಷಯದ ಮೇಲೆ ಅಂದ್ರೆ, ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಬದಲಾವಣೆಗಳನ್ನ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತವನ್ನು ಚಿಂತನೆಯನ್ನು ನೀಡಿರ್ತಕ್ಕಂಥದ್ದನ್ನ ಕಾಣಬಹುದು. ಅದರಲ್ಲಿ ಬೋರ್ಡಿಯವರು ತಮ್ಮದೇ ಆಗಿರ್ತಕ್ಕಂಥ ಅಧ್ಯಯನವನ್ನ ತಿಳಿಸ್ತಾರೆ. ತಮ್ಮ ಅಧ್ಯಯನದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಸಂಸ್ಕೃತಿಯಲ್ಲಿ ಅಡಕವಾಗಿರ್ತಕ್ಕಂತಹ ಆಂತರಿಕ ಅಂಶಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಬೋರ್ಡಿಯವರು ಹೇಳ್ತಾರೆ, ಸಮಾಜಶಾಸ್ತ್ರ ಸಂಸ್ಕೃತಿಯಲ್ಲಿ ಅಡಕವಾಗಿರುವ ಅಂಶಗಳನ್ನ ತಿಳಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಬೇಕು. ಸಂಸ್ಕೃತಿಯಲ್ಲಿ ಅಡಕವಾಗಿರ್ತಕ್ಕಂತಹ ಆಂತರಿಕವಾಗಿರ್ತಕ್ಕಂತಹ ಅಡಕವಾಗಿರ್ತಕ್ಕಂತಹ ಅಂಶಗಳನ್ನ ತಿಳಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಬೇಕು. ಸಮಾಜಶಾಸ್ತ್ರ ಯಾವುದ್ರ ಬಗ್ಗೆ ವಿಶೇಷವಾಗಿ ಫೋಕಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಸಂಸ್ಕೃತಿಯಲ್ಲಿ ಅಡಕವಾಗಿರ್ತಕ್ಕಂತಹ ಅಂಶ. ಸಂಸ್ಕೃತಿ ಅಂತ ಹೇಳಿದ್ರೆ ಮಾನವ ತನ್ನ ಬೇಡಿಕೆಯನ್ನು ಈಡೇರಿಸಿಕೊಳ್ತಕ್ಕಂತಹ ಎಲ್ಲ ಸಾಧನಗಳ ಸಂಕೀರ್ಣ ವ್ಯವಸ್ಥೆಯನ್ನು ನಾವು ಸಂಸ್ಕೃತಿ ಅಂತ ಕರಿತೀವಿ. ಹಾಗಾಗಿ ಸಮಾಜಶಾಸ್ತ್ರ ಒಟ್ಟಾರೆಯಾಗಿ ಸಮಾಜಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಅಧ್ಯಯನವನ್ನು ಮಾಡಿ ಸಂಸ್ಕೃತಿಯಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳನ್ನ ಎಕ್ಸ್ಪೋಸ್ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಬೇಕು. ಇಂತಹ ಉದ್ದೇಶವನ್ನು ಸಾಧಿಸಲಿಕ್ಕೆ ಜನಸಾಮಾನ್ಯರ ಸಾಂಸ್ಕೃತಿಕ ಆಚರಣೆಗಳು ಮತ್ತು ಕ್ರಿಯಾವಿಧಾನಗಳನ್ನು ವಿಶ್ಲೇಷಣೆ ಮಾಡಬೇಕು. ಜನಸಾಮಾನ್ಯರ ಆಚರಣೆಗಳೇನಿದಾವೆ, ನಂಬಿಕೆಗಳೇನಿದಾವೆ, ಪದ್ಧತಿಗಳೇನಿದಾವೆ, ಇವುಗಳನ್ನ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಅಡಕವಾಗಿರ್ತಕ್ಕಂತಹ ಆಂತರಿಕ ಅಂಶಗಳನ್ನು ತಿಳ್ಕೋಬೇಕು ಅಂದ್ರೆ ಯಾವುದೇ ರಾಜಕೀಯವಾಗಿರ್ತಕ್ಕಂಥ, ಯಾವುದೇ ಆರ್ಥಿಕವಾಗಿರ್ತಕ್ಕಂಥ ಚಟುವಟಿಕೆಯನ್ನು ನಾವು ಅಧ್ಯಯನ ಮಾಡಬಾರ್ದು. ಏನ್ ಮಾಡಬೇಕು? ಜನಜೀವನ ಅಂದ್ರೆ ಜನಸಾಮಾನ್ಯರ ಜೀವನದಲ್ಲಿ ಅಡಕಾಗಿರ್ತಕ್ಕಂತಹ ನಂಬಿಕೆಗಳನ್ನ, ಆಚರಣೆಗಳನ್ನ, ಪದ್ಧತಿಗಳನ್ನ, ಸಂಸ್ಕಾರಗಳನ್ನ ತಿಳಿದಾಗ ಮಾತ್ರ ಸಂಸ್ಕೃತಿಯ ಆಂತರಿಕ ಅಂಶಗಳು ನಮಗೆ ತಿಳಿದವೆ, ನಮಗೆ ಗೊತ್ತಾಗ್ತವೆ ಅಂತ ಅಂಶವನ್ನ ತಿಳಿಸ್ತಾರೆ. ಅಂತ ಹೇಳಿದ್ರೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಮಾನವ ಸಂಸ್ಕೃತಿಯಲ್ಲಿ ಅಡಕಾಗಿರ್ತಕ್ಕಂತಹ ಆಂತರಿಕ ಅಂಶಗಳ ಕುರಿತು ವಿಶೇಷವಾಗಿ ಅಧ್ಯಯನವನ್ನು ಮಾಡಬೇಕು. ಆ ಅಧ್ಯಯನಕ್ಕೆ ಏನ್ ಮಾಡಬೇಕು? ಅದು ಮಾನವನ ಜೀವನದಲ್ಲಿ ಆಚರಣೆಯಲ್ಲಿ ಇರ್ತಕ್ಕಂತಹ ನಂಬಿಕೆಗಳನ್ನ, ಪದ್ಧತಿಗಳನ್ನ, ಕಾನೂನುಗಳನ್ನ, ನೀತಿ ನಿಯಮಗಳನ್ನ ತಿಳಿಬೇಕೆ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂತಹ ರಾಜಕೀಯ ಮತ್ತು ಆರ್ಥಿಕವಾಗಿರ್ತಕ್ಕಂತಹ ದೃಷ್ಟಿಕೋನದಿಂದ ಅದು ನೋಡಬಾರದು ಅಂತಕ್ಕಂಥದನ್ನ ಬೋರ್ಡಿಯವರು ತಮ್ಮ ಅಧ್ಯಯನದಲ್ಲಿ ತಿಳಿಸ್ತಕ್ಕಂಥದನ್ನ ಕಾಣಬಹುದು. ಮುಂದುವರಿತಾ ಬೋರ್ಡಿಯವರು ಸಂಸ್ಕೃತಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಶ್ರಮಿಕ ವರ್ಗ ಎಲ್ಲಿ ಹೆಚ್ಚಾಗಿರುತ್ತೆ ಅಲ್ಲಿ ಪ್ರತಿರೋಧಕ ಸಂಸ್ಕೃತಿ ಇರುತ್ತೆ ಅಂತ ಹೇಳ್ತಾರೆ. ಶ್ರಮಿಕ ವರ್ಗ ಹೆಚ್ಚಾಗಿ ಯಾವ ಪ್ರದೇಶದಲ್ಲಿ ವಾಸವಾಗಿರ್ತಾರೋ ಆ ಪ್ರದೇಶದಲ್ಲಿ ಪ್ರತಿರೋಧಕ ಸಂಸ್ಕೃತಿ ಅಂತಕ್ಕಂಥ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಪ್ರತಿರೋಧಕ ಸಂಸ್ಕೃತಿ ಅಂತ ಹೇಳಿದ್ರೆ ಒಬ್ಬ ಶ್ರೀಮಂತ ಬಳಕೆ ಮಾಡ್ತಕ್ಕಂಥ ವಸ್ತುವನ್ನ ಪ್ರತಿರೋಧಿಸ್ತಕ್ಕಂಥದ್ದು, ಯಾಕಂದ್ರೆ ಅದನ್ನ ಬಳಸಕ್ಕಾಗಲ್ಲ. ಪ್ರತಿರೋಧಕ ಸಂಸ್ಕೃತಿಯನ್ನ ಅಳವಡಿಕೆ ಮಾಡ್ಕೊಳ್ತಕ್ಕಂತಹ ಚಿಂತನೆಯನ್ನ ಕಾಣಬಹುದು. ಅಂದ್ರೆ ಒಬ್ಬ ಶ್ರಮಿಕ ವರ್ಗ, ಒಬ್ಬ ಬಡವ ದುಡಿತಕ್ಕಂಥ ತನ್ನ ದೈಹಿಕ ಶ್ರಮವನ್ನ ಬಳಕೆ ಮಾಡಿ ದುಡಿತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಅವನು ಯಾವ ರೀತಿಯಾಗಿರ್ತಕ್ಕಂಥದನ್ನ ಆಚರಣೆ ಮಾಡ್ತಾನೆ ಅಂತ ಹೇಳಿದ್ರೆ ಪ್ರತಿರೋಧಕ, ಶ್ರೀಮಂತರು, ಉನ್ನತ ವರ್ಗದವರು ಬಳಕೆ ಮಾಡ್ತಕ್ಕಂಥ ವಸ್ತುವನ್ನ ವಿರೋಧಿಸ್ತಕ್ಕಂತಹ ಸಂಸ್ಕೃತಿಯನ್ನ ತನ್ನ ಆಚರಣೆಯಲ್ಲಿ ಹೊಂದಿರತಕ್ಕಂಥದನ್ನ ನಾವು ಕಾಣಬಹುದು. ಮುಂದುವರಿತಾ ಜರ್ಗಿನ್ ಹಬರ್ಮಾಸ್ ಅಂತಕ್ಕಂಥವ್ರು ಹೇಳ್ತಾರೆ, ವ್ಯಕ್ತಿ ತನ್ನ ಪಾಸಿಟಿವಿಸಂ, ಧನಾತ್ಮಕವಾಗಿರ್ತಕ್ಕಂತಹ ಚಿಂತನೆಯ ಪ್ರಭಾವದಿಂದ ನೈಸರ್ಗಿಕವಾಗಿರ್ತಕ್ಕಂತಹ ಪ್ರಪಂಚದ, ಜರ್ಗಿನ್ ಹಬರ್ಮಾಸ್ ಅವರು ಧನಾತ್ಮಕ ಚಿಂತನೆಯ ಪ್ರಭಾವದಿಂದ ನೈಸರ್ಗಿಕ ಮತ್ತು ಸಾಮಾಜಿಕ ಪ್ರಪಂಚವನ್ನ ಅರ್ಥೈಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅಂತೆ. ಧನಾತ್ಮಕ ಪಾಸಿಟಿವ್ ಆಗಿ ಅಂದ್ರೆ ಇಷ್ಟೇ ಸಾಕು, ಇದೇ ಸತ್ಯ, ಇಷ್ಟೇ ಅಂತೇಳಿ ಅವನು ಅಂದ್ಕೊಳ್ಳೋದ್ರಿಂದ, ನಂಬೋದ್ರಿಂದ ಸಮಾಜದ ನೈಸರ್ಗಿಕ ಮತ್ತು ಸಾಮಾಜಿಕ ಪ್ರಪಂಚವನ್ನ ಅರ್ಥೈಸಿಕೊಳ್ಳಿಕ್ಕೆ ನ್ಯಾಚುರಲ್ ಆಗಿರ್ತಕ್ಕಂತಹ ಈ ಗಾಳಿ, ಬೆಳಕು, ಮರ, ಗಿಡ, ಈ ವ್ಯವಸ್ಥೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅಧ್ಯಯನವನ್ನ, ಅದೇ ರೀತಿ ಸಾಮಾಜಿಕ ಪ್ರಪಂಚ, ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಜನ, ಗುಂಪು, ಆಚರಣೆ, ನಂಬಿಕೆ, ಜೀವನ ವಿಧಾನವನ್ನ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದ್ರೆ ವ್ಯಕ್ತಿ ಅಷ್ಟಕ್ಕೆ ಸ್ಟಿಕನ್ ಆಗ್ತಿದ್ದಾನೆ. ಧನಾತ್ಮಕವಾಗಿರ್ತಕ್ಕಂಥ ವಾದ, ಪಾಸಿಟಿವಿಸಂ ಅಂತಕ್ಕಂಥದ್ದು ವ್ಯಕ್ತಿ ತನ್ನಲ್ಲಿ ಹೊಸ ಶೋಧನೆಯನ್ನ, ಹೊಸ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಅವನು ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ಸಾಕು, ಇಷ್ಟೇ, ಇದೇ ವಿಚಾರ, ಇದೇ ಸತ್ಯ ಅಂತ ಹೇಳಿ ನಮಗೆ ಅವನು ಸುಮ್ಮನಾಗಿರ್ತಾನೆ. ಪಾಸಿಟಿವಿಸಂ ಅಂತಕ್ಕಂಥದ್ದು ಅವನ ಹೊಸ ಜ್ಞಾನದಾಹವನ್ನ ಕಡಿಮೆ ಮಾಡ್ತಕ್ಕಂಥದ್ದನ್ನ ಕಾಣ
ಜಾಕ್ಯೂಸ್ ಡೇರಿಟ್ ಅವರು ಹೇಳ್ತಾರೆ, ಎಲ್ಲಿ ವ್ಯಕ್ತಿ ಕೇವಲ ಸಾಹಿತ್ಯಿಕವಾಗಿರ್ತಕ್ಕಂತಹ ಅಂತ ಹೇಳಿದ್ರೆ ಕೇವಲ ಗ್ರಂಥಗಳನ್ನ ಅಷ್ಟೇ ಅಧ್ಯಯನವನ್ನ ಮಾಡ್ತಾನೋ ಅಲ್ಲಿ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಮನೆಯಲ್ಲೇ ಕೂತ್ಕೊಂಡು ಬರೀ ಪುಸ್ತಕವನ್ನ, ಗ್ರಂಥವನ್ನ, ಸಾಹಿತ್ಯವನ್ನ, ಭಾಷೆಯನ್ನ ಮಾತ್ರ ಅಧ್ಯಯನವನ್ನ ಮಾಡ್ತಕ್ಕಂಥ ವ್ಯಕ್ತಿ ನ್ಯಾಚುರಲ್ ಆಗಿರ್ತಕ್ಕಂತಹ ನೈಜವಾಗಿರ್ತಕ್ಕಂತಹ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಅಂದ್ರೆ ಅವನು ಫೀಲ್ಡ್ ವರ್ಕ್ ಅನ್ನು ಮಾಡಲ್ಲ. ಸತ್ಯದ ಮೇಲೆ ಒಂದು ತೆರೆಯನ್ನ ಹಾಕ್ತಾರೆ, ಅಂದ್ರೆ ಸತ್ಯವನ್ನ ಹತ್ರಕ್ಕೆ ನೋಡಲ್ಲ. ಗ್ರಾಮ, ಕೃಷಿ, ಜಾತಿ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥ ಇಲ್ಲೇ ಪುಸ್ತಕದಲ್ಲಿ ಕೂತ್ಕೊಂಡು ಓದ್ಬಿಟ್ರೆ ಆಗಲ್ಲ. ಅವನ್ನ ನೇರವಾಗಿ ಫೀಲ್ಡ್ ಅಲ್ಲಿ ಹೋಗಿ ವಾಸ್ತವವಾಗಿ ಅಧ್ಯಯನವನ್ನ ಮಾಡಿದಾಗ ಮಾತ್ರ ನಾವು ಅದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಜ್ಞಾನವನ್ನ ತಿಳ್ಕೋಬಹುದು ಅಂತೇಳಿ ಡೇವಿಡ್ ಅವರು ತಮ್ಮ ಅಧ್ಯಯನದಲ್ಲಿ ತಿಳಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಅದೇ ರೀತಿ ಮೈಕಲ್ ಫೋಕೋ ಅಂತಕ್ಕಂಥವ್ರು ಹೇಳ್ತಾರೆ, ಮುಂದುವರಿತಾ ಅಪರಾಧ ಮತ್ತು ಹುಚ್ಚುತನವನ್ನು ವ್ಯಾಖ್ಯಾನಿಸಲು ಜ್ಞಾನದ ಅಧಿಕಾರ ಇತರೆ ಜ್ಞಾನವನ್ನು ಪ್ರಭಾವಿಸುತ್ತೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ವ್ಯಕ್ತಿ ಅಪರಾಧ ಮತ್ತು ಹುಚ್ಚುತನವನ್ನು ವ್ಯಾಖ್ಯಾನಿಸಲು ಜ್ಞಾನದ ಅಧಿಕಾರ ಇತರೆ ಜ್ಞಾನವನ್ನು ಪ್ರಭಾವಿಸುತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೀನು ಡೆಫಿನೇಷನ್ಸ್ ಮಾಡು, ಅದ್ರ ಬಗ್ಗೆ ನೀನು ತಿಳ್ಕೊ ಅಂತಕ್ಕಂಥದ್ದು ಇತರೆ ಜ್ಞಾನ ಅಂತಕ್ಕಂಥದ್ದು ಪ್ರಭಾವಿಸುತ್ತೆ. ವಿಚಾರಧಾರೆಯಲ್ಲಿ ಅಧಿಕಾರ ಮತ್ತು ಜ್ಞಾನವು ತಂತ್ರಜ್ಞಾನದ ಮೂಲಕ ಕಣ್ಗಾವಲಿಟ್ಟ ಒತ್ತಾಯದ ಮೂಲಕ ಶಿಸ್ತನ್ನ ಮೂಡಿಸುತ್ತೆ. ಅಂದ್ರೆ ಅವನು ವಾಲಂಟಿಯರ್ ಆಗಿ ವ್ಯಕ್ತಿ ಶಿಸ್ತನ್ನ ಮೂಡಿಸಲ್ಲ. ಅಧಿಕಾರ ಮತ್ತು ತಂತ್ರಜ್ಞಾನದ ಮೂಲಕ ಕಣ್ಗಾವಲಿನಲ್ಲಿ, ಉದಾಹರಣೆಗೆ ಸಿಸಿ ಕ್ಯಾಮ್ರಾ ಇದೆ, ಇದೇ ರೀತಿ ಡಿಸಿಪ್ಲಿನ್ ನಾವು ಕಂಟಿನ್ಯೂ ಮಾಡಬೇಕು, ಯಾರು ಬೇರೆ ಅಬ್ಸರ್ವ್ ಮಾಡ್ತಿದ್ದಾರೆ. ಅಧಿಕಾರ ಮತ್ತು ತಂತ್ರಜ್ಞಾನದ ಪ್ರಭಾವದಿಂದ ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ ಮೈಕಲ್ ಫೋಕೋ ಅವರು ತನ್ನ ಅಧ್ಯಯನದಲ್ಲಿ ತಿಳಿಸ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನು ಆಂಥೋನಿ ಗಿಡ್ಡಿಂಗ್ಸ್ ಅವರು ಹೇಳ್ತಾರೆ, ಸಮಾಜ ಪರಿವರ್ತನೆಯಾದಾಗ ಹೊಸ ರೂಪ ಪಡೆಯುತ್ತದೆ. ಸಮಾಜವು ವ್ಯಕ್ತಿಗಳಿಂದ ನಿರ್ಮಾಣವಾಗಿಲ್ಲ, ಮಾನವನ ಕ್ರಿಯೆ ಮತ್ತು ಪ್ರತಿಕ್ರಿಯೆಯಿಂದ ನಿರ್ಮಾಣ ಆಗಿದೆ. ಆಂಥೋನಿ ಗಿಡ್ಡಿಂಗ್ಸ್ ಹೇಳ್ತಾರೆ, ಸಮಾಜ ವ್ಯಕ್ತಿಗಳಿಂದ ನಿರ್ಮಾಣ ಆಗಿಲ್ಲ, ಯಾರಿಂದ ನಿರ್ಮಾಣ ಆಗಿದೆ? ಅವರ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಂದ ನಿರ್ಮಾಣ ಆಗಿದೆ. ಆ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಮಾಜವನ್ನು ಪರಿವರ್ತನೆ ಮಾಡ್ತವೆ ಅಂತೇಳಿ ಆಂಥೋನಿ ಗಿಡ್ಡಿಂಗ್ಸ್ ಅವರು ಹೇಳ್ತಾರೆ. ಈ ರೀತಿಯಾಗಿ ಆಧುನಿಕವಾಗಿರ್ತಕ್ಕಂತಹ ಸಾಮಾಜಿಕವಾಗಿರ್ತಕ್ಕಂಥ ಹೊಸ ಹೊಸ ಚಿಂತನೆಗಳು, ಹೊಸ ಹೊಸ ತಿರುವುಗಳನ್ನ ಕುರಿತು ಸಾಮಾಜಿಕ ಚಿಂತಕರು, ಸಮಾಜಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂತಹ ಜ್ಞಾನವನ್ನು, ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕಾಣಬಹುದು, ಗುರುತಿಸಬಹುದು. ಮುಂದುವರಿತಾ ಸಮಾಜಶಾಸ್ತ್ರವನ್ನ ಎರಡು ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ, ಶುದ್ಧಶಾಸ್ತ್ರ ಮತ್ತು ಅನ್ವಯಿಕ ಶಾಸ್ತ್ರ ಅಂತೇಳಿ. ಶುದ್ಧಶಾಸ್ತ್ರ ಅಂತ ಹೇಳಿದ್ರೆ ಕೇವಲ ಜ್ಞಾನಕ್ಕಾಗಿ ಜ್ಞಾನ, ಕೇವಲ ಮಾಹಿತಿ ಸಂಗ್ರಹಣೆಯ ಉದ್ದೇಶವನ್ನು ಹೊಂದಿರತಕ್ಕಂತಹ ಶಾಸ್ತ್ರವನ್ನ, ಶಾಖೆಯನ್ನ ಶುದ್ಧ ಶಾಸ್ತ್ರ ಅಥವಾ ಶುದ್ಧ ವಿಜ್ಞಾನ ಅಂತ ಹೇಳ್ತಾರೆ. ಯಾವ ಶಾಖೆಯ ಸಂಗ್ರಹಿಸಿರ್ತಕ್ಕಂತಹ ಮಾಹಿತಿಯನ್ನ ಮಾನವನ ಜೀವನದ ಸರಳೀಕರಣಕ್ಕೆ ಬಳಕೆ ಮಾಡ್ತಾರೆ, ಅದನ್ನ ಅನ್ವಯಿಕ ಜ್ಞಾನ ಅಂತ ಕರಿತೀವಿ. ಅನ್ವಯಿಕ ಶಾಸ್ತ್ರ, ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಒಂದು ಶುದ್ಧ ಶಾಸ್ತ್ರ. ಸಮಾಜಶಾಸ್ತ್ರ ಕೇವಲ ಜ್ಞಾನಕ್ಕಾಗಿ ಜ್ಞಾನವನ್ನ, ಮಾಹಿತಿ ಸಂಗ್ರಹಣೆಯ ಉದ್ದೇಶ ಅಷ್ಟೇ ಇದೆ. ಆದರೆ ಆ ಸಂಗ್ರಹಣೆ ಮಾಡಿರ್ತಕ್ಕಂಥ ಮಾಹಿತಿಯನ್ನ, ಜ್ಞಾನವನ್ನ ರಾಜಕಾರಣಿಗಳು, ರಾಜನೀತಿ ನಿಪುಣರು, ನೀತಿ ಸಾಮಾಜಿಕ ನೀತಿ ನಿಯೋಜಕರು ಆ ಎಲ್ಲ ಜ್ಞಾನವನ್ನ ಸದ್ಬಳಕೆ ಮಾಡಿಕೊಳ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನ ಅನ್ವಯಿಕ ಜ್ಞಾನ, ಅನ್ವಯಿಕ ವಿಜ್ಞಾನ ಅಂತ ಹೇಳಿದ್ರೆ ವೈದ್ಯಕೀಯ ಶಾಸ್ತ್ರ ಆಗಿರ್ಬೋದು, ರಾಸಾಯನ ಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ ಆಗಿರ್ಬೋದು, ಅಲ್ಲಿ ವಿಜ್ಞಾನಿಗಳು ಹೊಸ ಹೊಸದಾಗಿರ್ತಕ್ಕಂತಹ ವಿಜ್ಞಾನವನ್ನ, ತಂತ್ರಜ್ಞಾನವನ್ನ, ಆಧುನಿಕ ಸಾಧನ ಸಲಕರಣೆಗಳನ್ನ, ಹೊಸ ಇಂಜೆಕ್ಷನ್ಸ್ ಅನ್ನ, ಹೊಸ ಹೊಸ ವೈದ್ಯಕೀಯ ಸೌಲಭ್ಯಗಳನ್ನ ಆವಿಷ್ಕಾರ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಅದನ್ನು ನಾವು ಅನ್ವಯಿಕ ಶಾಸ್ತ್ರ, ಅನ್ವಯಿಕ ವಿಜ್ಞಾನ ಅಂತ ಕರಿತೀವಿ. ಯಾವ ಮಾಹಿತಿ, ಯಾವ ಅಧ್ಯಯನ ಶಾಖೆಯ ಉದ್ದೇಶ ಜ್ಞಾನಕ್ಕಾಗಿ ಜ್ಞಾನ ಇರುತ್ತೋ ಅದನ್ನು ನಾವು ಶುದ್ಧ ಶಾಸ್ತ್ರ, ಶುದ್ಧ ವಿಜ್ಞಾನ ಅಂತ ಕರಿತೀವಿ. ಯಾವ ಅಧ್ಯಯನ ಶಾಖೆ ನಾವು ಸಂಗ್ರಹಿಸಿರ್ತಕ್ಕಂಥ ಮಾಹಿತಿಯನ್ನ ಮಾನವನ ಜೀವನ ಸರಳೀಕರಣಕ್ಕಾಗಿ ಬಳಕೆ ಮಾಡ್ತಾರೋ ಅದನ್ನು ನಾವು ಅನ್ವಯಿಕ ಶಾಸ್ತ್ರ ಅಂತೇಳಿ ಕರಿತೀವಿ. ಮುಂದುವರಿತ ಕೊನೆಯದಾಗಿ ಅನ್ವಯಿಕ ಸಮಾಜಶಾಸ್ತ್ರದ ವಿಧಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಪ್ರಮುಖವಾಗಿ 5 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಚಿಕಿತ್ಸಕ ಸಮಾಜಶಾಸ್ತ್ರ, ಸಾಮಾಜಿಕ ಇಂಜಿನಿಯರಿಂಗ್, ಸಮಾಜ ಕಾರ್ಯ, ಅನ್ವಯಿಕ ಸಾಮಾಜಿಕ ಸಂಶೋಧನೆ, ಕ್ರಿಯಾತ್ಮಕ ಸಮಾಜಶಾಸ್ತ್ರ ಅಂತ ಹೇಳ್ತಾರೆ. ಮೊದಲಾಗಿ ಚಿಕಿತ್ಸಕ ಸಮಾಜಶಾಸ್ತ್ರ ಅಂತ ಹೇಳಿದ್ರೆ ಚಿಕಿತ್ಸೆಯನ್ನ ನೀಡಲಿಕ್ಕೆ ಸಮಾಜಶಾಸ್ತ್ರದ ಜ್ಞಾನವನ್ನ ಬಳಕೆ ಮಾಡ್ತಕ್ಕಂಥದ್ದು, ವ್ಯಕ್ತಿಯನ್ನ ಸುಧಾರಣೆ ಮಾಡಲಿಕ್ಕೆ, ಉದಾಹರಣೆಗೆ ನರರೋಗ ತಜ್ಞರಾಗಿರ್ಬೋದು, ಮಾನಸಿಕ ತಜ್ಞರು, ಮೆಂಟಲ್ ಡಾಕ್ಟರ್, ಕೌನ್ಸಿಲರ್ಸ್ ಅಂತ ಹೇಳಿ ಕರಿತೀವಿ. ಅವರು ಬಳಕೆ ಮಾಡ್ತಕ್ಕಂಥ ಜ್ಞಾನವನ್ನು ನಾವು ಚಿಕಿತ್ಸಕ ಸಮಾಜಶಾಸ್ತ್ರ ಅಂತ ಕರಿತೀವಿ. ಚಿಕಿತ್ಸೆಯನ್ನು ನೀಡಲಿಕ್ಕೆ, ಸಮಾಜದ ಸುಧಾರಣೆಯನ್ನು ತರಲಿಕ್ಕೆ, ಕಾಳರನ್ನ, ದರೋಡೆಕೋರರನ್ನ ಚಿಕಿತ್ಸೆಯನ್ನು ನೀಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದನ್ನು ನಾವು ಚಿಕಿತ್ಸಕ ಸಮಾಜಶಾಸ್ತ್ರ. ಸಾಮಾಜಿಕ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಸಾಮಾಜಿಕ ಧೋರಣೆಗಳ ಸಿದ್ಧಪಡಿಸುವಿಕೆ, ಅಂದ್ರೆ ಹೆಂಗೆ ಇಂಜಿನಿಯರಿಂಗ್ ಅನ್ನ ಮಾಡಿ ಹೊಸ ಹೊಸ ಬಿಲ್ಡಿಂಗ್ಸ್ ಅನ್ನ, ಸಾಫ್ಟ್ವೇರ್ ಹೆಂಗ್ ಬಿಲ್ಡ್ ಮಾಡ್ತಾರೋ ಹಂಗೆ ಒಂದು ಸಮಾಜಕ್ಕೆ, ಒಂದು ಹಿಂದುಳಿದ ವರ್ಗಕ್ಕೆ, ಒಂದು ಮಹಿಳಾ ವರ್ಗಕ್ಕೆ, ಒಂದು ವಿದ್ಯಾರ್ಥಿ ವರ್ಗಕ್ಕೆ ಹೊಸ ಹೊಸ ಯೋಜನೆಗಳನ್ನ ಸಿದ್ಧಪಡಿಸಲಿಕ್ಕೆ ಬಳಸ್ತಕ್ಕಂಥ ಜ್ಞಾನವನ್ನ ಸಾಮಾಜಿಕ ಇಂಜಿನಿಯರಿಂಗ್
ಹೋಗಿ ದೇವಸ್ಥಾನ ಪ್ರವೇಶ ಮಾಡ್ತಕ್ಕಂಥದ್ದು. ಶೌಚಾಲಯದ ಸಮಸ್ಯೆ ಇದೆ, ಸ್ಪಾಟಲ್ಲಿ ಹೋಗಿ ಶೌಚಾಲಯ ಸೌಲಭ್ಯವನ್ನು ಮಾಡ್ಕೊಳ್ತಕ್ಕಂಥದ್ದು. ವಸತಿ ಸಮಸ್ಯೆ ಇದೆ, ಸ್ಪಾಟಲ್ಲೇ ಹೋಗಿ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಕ್ರಿಯಾತ್ಮಕವಾಗಿರ್ತಕ್ಕಂತಹ ಸನ್ನಿವೇಶವನ್ನು ಕಾಣಬಹುದು. ಇಷ್ಟು ವಿಚಾರವನ್ನ ಮೊದಲ ಅಧ್ಯಯನ ವಿಭಾಗ ಅಂತ ಹೇಳಿದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ನಾವೆಲ್ಲ ಅಧ್ಯಯನ ಮಾಡೋದು. ಉಳಿಕೆ ಅದನ್ನ ನಂತರ ತರಗತಿಯಲ್ಲಿ ಅಧ್ಯಯನವನ್ನು